22ನೇ ತಾರೀಕಿನಿಂದ ರಾಜ್ಯದಲ್ಲಿ 2017ರಲ್ಲಿ ನಡೆದ ಸ್ವರೂಪದ ಜಾತಿ ಗಣತಿ ಶುರುವಾಗುತ್ತೆ. ನಾನು ಮತ್ತೆ ಹೇಳ್ತೀನಿ, ಅದು ಟೆಕ್ನಿಕಲಿ ಜಾತಿ ಗಣತಿ ಅನ್ನಬಾರ್ದು, ಸಮೀಕ್ಷೆ ಇದು. ಸಮೀಕ್ಷೆಗೂ ಗಣತಿಗೂ ಏನು ವ್ಯತ್ಯಾಸ? ಬೈ ಡೆಫಿನಿಷನ್ ಗಣತಿ ಅಂದರೆ ಪ್ರತಿಯೊಬ್ಬರ ತಲೆ ಎಣಿಸೋದು, ಕರೆಕ್ಟಾಗಿ ಎಣಿಸಿ ಇವರಿಷ್ಟು ಜನ ಇದ್ದಾರೆ ಅಂತ ಹೇಳೋದು. ಸಮೀಕ್ಷೆ ಅಲ್ಲೊಂದು ಸ್ಯಾಂಪಲ್ ಇರುತ್ತೆ. ಸ್ಯಾಂಪಲ್ ಒಟ್ಟು 100 ಜನ ಇದ್ದಾರೆ ಅಂದರೆ ಅವರ ಪೈಕಿ 10 ಜನರನ್ನ ಮಾತಾಡಿಸಿ ಅವರ ವಿವರಗಳನ್ನು ತಗೊಂಡು ಅದರ ರಿಸಲ್ಟನ್ನು 100 ಜನರಿಗೆ ಅಪ್ಲೈ ಮಾಡೋದಕ್ಕೆ ಸಮೀಕ್ಷೆ ಅಂತಾರೆ. ಹಂಗಂದ ಮೇಲೆ ಇದು ಸಮೀಕ್ಷೆ ಅಂತ ಹೆಂಗೆ ಹೇಳ್ತೀರಿ? ಮನೆ ಮನೆಗೆ ಹೋಗಲಾಗತ್ತೆ, ಪ್ರತಿ ವ್ಯಕ್ತಿಯ ವಿವರಗಳನ್ನು ತೆಗೆದುಕೊಳ್ಳಲಾಗತ್ತೆ. ಬೈ ಡೆಫಿನಿಷನ್, ನೀವು ಡೆಫಿನಿಷನ್ ಪ್ರಕಾರ ಹೋದರೆ ಇದು ಗಣತಿನೇ. ಆದರೆ ಗಣತಿ ನಡೆಸುವ ಅಧಿಕಾರ ರಾಜ್ಯ ಸರ್ಕಾರಗಳಿಗಿಲ್ಲ. ಅದಕ್ಕಿಂತ ಗಣತಿ ಅನ್ನಕ್ಕೆ ಬರೋದಿಲ್ಲ, ಸಮೀಕ್ಷೆ ಅಂತ ಕರಿಬೇಕು. ಶೈಕ್ಷಣಿಕ, ಆರ್ಥಿಕ, ಸಾಮಾಜಿಕ ಸಮೀಕ್ಷೆ 22ನೇ ತಾರೀಕಿನ ಶುರುವಾಗುತ್ತೆ. ಮಕ್ಕಳಿಗೆ ದಸರಾ ರಜೆ, ಮಕ್ಕಳು ಸ್ಕೂಲಿಗೆ ಬರೋದಿಲ್ಲ ಅಂದರೆ ನೀವೇನು ಮಾಡ್ತೀರಿ? ಇದೊಂದು ಸಮೀಕ್ಷೆ ಮಾಡಿಕೊಡಿ ಅಂತ ಶಿಕ್ಷಣ ಇಲಾಖೆಗೆ, ಶಿಕ್ಷಕರಿಗೆ ಹಿಂದುಳಿದ ವರ್ಗಗಳ ಆಯೋಗ ಹೇಳಿ ಇದೊಂದು ಸಮೀಕ್ಷೆ ಮಾಡಿಸ್ತಾ ಇದೆ. ಅವರು ಕಳೆದ ಸಲ ಮಾಡಿದ್ದೇ ಇನ್ನೂ ದುಡ್ಡು ಬಂದಿಲ್ಲ, ಹೆಂಗೆ ಮಾಡೋಣ ಅಂತ ಶಿಕ್ಷಕರದೊಂದು ಸಮಸ್ಯೆ ಇದೆ. ಆ ಸಮಸ್ಯೆ ಕಡೆ ಹೋಗ್ತಾ ಇಲ್ಲ ನಾವೀಗ. ಬಿಜೆಪಿಯ ಲಿಂಗಾಯತ ಮುಖಂಡರು ಒಂದು ಸಭೆ ಮಾಡಿದ್ರು ಇಲ್ಲೇ ನಮ್ಮ ಆಫೀಸ್ ಹತ್ರ ಗೋಲ್ಡ್ ಫಿನ್ಚ್ ಹೋಟೆಲಲ್ಲಿ. ಯಡಿಯೂರಪ್ಪನವರ ನೇತೃತ್ವದಲ್ಲಿ ನಡೆದಂಥ ಸಭೆ ಅದು. ಅದರಲ್ಲಿ ಅನೇಕ ಹಿರಿಯ ಲಿಂಗಾಯತ ಮುಖಂಡರುಗಳಿದ್ದರು. ಯಡಿಯೂರಪ್ಪನವರು, ಬಸವರಾಜ ಬೊಮ್ಮಾಯಿ, ಜಗದೀಶ್ ಶೆಟ್ಟರು, ಮುರುಗೇಶ್ ನಿರಾಣಿ, GM ಸಿದ್ದೇಶ್ವರು, ವಿಜಯೇಂದ್ರ, ವಿ ಸೋಮಣ್ಣ, CC ಪಾಟೀಲು, ಅರವಿಂದ ಬೆಲ್ಲದು, ಪ್ರಭಾಕರ್ ಕೋರೆ ಎಲ್ಲರೂ ಇದ್ದರು. ಅಲ್ಲಿ ಒಂದು ನಿರ್ಣಯ ತೆಗೆದುಕೊಳ್ಳಲಾಯಿತು. ಲಿಂಗಾಯತರು, ವಿಜಯ ಸಂಕೇಶ್ವರ ಅವರು ಬಂದರು ನೋಡಿ, ಲಿಂಗಾಯತರು ಹಿಂದೂ ಅಂತಾನೆ ಧರ್ಮದ ಕಾಲಮ್ನಲ್ಲಿ ಹಿಂದೂ ಅಂತ ಬರೆಸ್ಬೇಕು, ಜಾತಿ ಕಾಲಮ್ನಲ್ಲಿ ಲಿಂಗಾಯತ ಅಂತ ಬರೆಸಿ, ಉಪಜಾತಿ ಕಾಲಮ್ನಲ್ಲಿ ನಿಮ್ದು ಏನೇನು ಉಪಜಾತಿ ಇದೆಯೋ ಅದನ್ನು ಬರೆಸ್ಬೇಕು ಅಂತ ಈ ನಿರ್ಣಯ ತೆಗೆದುಕೊಳ್ಳಲಾಯಿತು. ಇವ್ರ ದೊಡ್ಡ ಅಬ್ಜೆಕ್ಷನ್ ಇರೋದು, ಧರ್ಮಗಳ ಪಟ್ಟಿಯಲ್ಲಿ ನೀವು 7 ಧರ್ಮಗಳನ್ನು ಕಾನ್ಸ್ಟಿಟ್ಯೂಷನ್ ರೆಕಗ್ನೈಸ್ ಮಾಡಿದೆ, ಆ 7 ಹಾಕಿದ್ದೀರಿ. ಅದಾದ ಮೇಲೆ ಜಾತಿ ಯಾವುದು ನಾನು ಹೇಳ್ಕೊಳ್ಳೋದಿಲ್ಲ ಅನ್ನೋದೊಂದು ಕಾಲಮ್ ಇದೆ. ನಾನು ಹೇಳೋದಿಲ್ಲಪ್ಪ, ನನ್ನ ಧರ್ಮ ಯಾವುದು ನಾನು ಹೇಳೋದಿಲ್ಲ ಅನ್ನೋದೊಂದು ಕಾಲಮ್ ಇದೆ. ಅದಾದ ಮೇಲೆ ನಾಸ್ತಿಕ ಅಂತ ಒಂದು ಕಾಲಮ್ ಇದೆ. ನನಗೆ ಯಾವ ದೇವರು, ಯಾವ ಧರ್ಮದಲ್ಲೂ ನನಗೆ ನಂಬಿಕೆ ಇಲ್ಲ ಅಂತ ಹೇಳ್ಕೊಳ್ಳೋದಕ್ಕೊಂದು ಅವಕಾಶ ಇದೆ. ಅದಾದ ಮೇಲೆ ಇತರೆ, ಅದರ್ಸ್, ಕಾನ್ಸ್ಟಿಟ್ಯೂಷನಲಿ ರೆಕಗ್ನೈಸ್ ಆಗಿರುವಂಥ ಎಲ್ಲ ಧರ್ಮಗಳನ್ನು ಸೇರಿಸಿ ಧರ್ಮ ಯಾವುದು ಅಂತ ಹೇಳ್ಕೊಳ್ಳೋದಿಲ್ಲ ನಾನು ಅನ್ನೋರಿಗೂ ಅವಕಾಶ ಕೊಟ್ಟು, ಧರ್ಮದಲ್ಲಿ ನನಗೆ ನಂಬಿಕೆನೇ ಇಲ್ಲ ಅಂತ ಹೇಳ್ಕೊಳ್ಳೋರಿಗೂ ಅವಕಾಶ ಕೊಟ್ಟು, ಅದಾದ ಮೇಲೆ ಇತರೆ ಏನದು ಅಂತ ಪ್ರಶ್ನೆ ಬಿಜೆಪಿಯವ್ರದ್ದು. ಇತರೆ ಅನ್ನುವ ಕಾಲಮ್ಮನ್ನು ಪ್ರತ್ಯೇಕವಾಗಿ ಕೊಡುವ ಮೂಲಕ ಲಿಂಗಾಯತ ಪ್ರತ್ಯೇಕ ಧರ್ಮದ ಹೋರಾಟ, ಆಗ್ರಹ ಏನಿತ್ತಲ್ಲ ಅದಕ್ಕೆ ನೀವು ಇಂಡೈರೆಕ್ಟ್ಲಿ ಸಪೋರ್ಟ್ ಮಾಡ್ತಾ ಇದ್ದೀರಿ. ಇತರೆ ಅನ್ನೋ ಕಾಲಮ್ಮೇ ಬೇಡ ಅಂತಾರವರು. ಬಟ್ ಅದಕ್ಕೆ ಸಂವಿಧಾನಾತ್ಮಕವಾಗಿ ಅವಕಾಶ ಇದೆ ಇತರೆ ಕಾಲಮ್ ಕೊಡೋದಕ್ಕೆ. ನೀವು ಜಾತಿ ಸಂಘಟನೆಗಳು ಅಥವಾ ರಾಜಕೀಯ ಪಕ್ಷಗಳು ತಮ್ಮ ಸಮುದಾಯದವ್ರಿಗೆ ಏನೇನು ಕರೆ ಕೊಟ್ಕೋಬೇಕು ಕೊಟ್ಕೊಳ್ಳಿ. ಬಟ್ ಇತರೆ ಅನ್ನೋ ಕಾಲಮಿಗೆ ಸಂವಿಧಾನಾತ್ಮಕವಾಗಿ ಅವಕಾಶ ಇರುವಂಥದ್ದು. ಇವತ್ತಿನ ಸಭೆಯ ಆಗ್ರಹ ಲಿಂಗಾಯತ ಅಥವಾ ವೀರಶೈವ ಲಿಂಗಾಯತ, ಹಂಗಂದ್ರೂ ಕೆಲವರು ಸಿಟ್ಟು ಬರುತ್ತೆ, ವೀರಶೈವ ಬೇರೆ ಲಿಂಗಾಯತ ಬೇರೆ ಅನ್ನೋದು ಅದೊಂದು ಪ್ರತ್ಯೇಕವಾದ ವಾದ ಇದೆ. ಆ ಸಮುದಾಯದ ಸ್ವಾಮೀಜಿಗಳು ಜನರಿಗೆ ಕರೆ ಕೊಡಬೇಕು. ಧರ್ಮದಲ್ಲಿ ಹಿಂದೂ ಅಂತ ಬರೆಸಿ, ಜಾತಿಯಲ್ಲಿ ಲಿಂಗಾಯತ ಬರೆಸಿ, ಉಪಜಾತಿ ನಿಮ್ದು ಯಾವುದ್ಯಾವುದಿದೆಯೋ ಅದನ್ನ ಬರೆಸಿ ಅಂತ ಕರೆ ಕೊಡಬೇಕು ಸ್ವಾಮೀಜಿಗಳು. 19ನೇ ತಾರೀಕು ಒಂದು ಏಕತಾ ಸಮಾವೇಶ ಇದೆ ಹುಬ್ಬಳ್ಳಿಲಿ. 1 ಲಕ್ಷ ಜನರನ್ನು ಸೇರಿಸೋ ಗುರಿ ಇದೆ ಅಲ್ಲಿ. ಆ ಏಕತಾ ಸಮಾವೇಶಕ್ಕಿಂತ ಮೊದಲೇ ಸ್ವಾಮೀಜಿಗಳು ಇಂಥದ್ದೊಂದು ಕರೆಯನ್ನು ಲಿಂಗಾಯತ ಸಮುದಾಯಕ್ಕೆ ಕೊಡಬೇಕು. ಹಾಗೆ ಕರೆ ಕೊಟ್ಟರೆ ಮಾತ್ರ ನಾವು ಏಕತಾ ಸಮಾವೇಶವನ್ನು ಬೆಂಬಲಿಸ್ತೀವಿ ಅನ್ನುವ ನಿರ್ಣಯವನ್ನು ಇವತ್ತಿನ ಈ ಸಭೆ ಕೈಗೊಂಡಿತು. ಸಭೆ ಆದಮೇಲೆ ಅನೇಕ ನಾಯಕರುಗಳು ಮಾತಾಡಿದ್ರು, ಕೇಳಿಸ್ಕೊಳ್ಳಿ. ನೀವು ಆ ಕಾಲಮ್ಗಳನ್ನು ನೋಡಿದ್ರೆ ಇತರೆ ಅಂತ ಕಾಲಮನ್ನು ಕೂಡ ಸೇರಿಸಿದ್ದಾರೆ. ಅದು ಕೂಡ ಕಾನೂನು ಬಾಹಿರವಾಗಿ ಇರುವಂಥದ್ದು. ಮತ್ತು ಇದು ನೆನ್ನೆ ಮೊನ್ನೆ ಪ್ರಯತ್ನ ಅಲ್ಲ. ಸಿದ್ದರಾಮಯ್ಯನವರು ಹಿಂದೆ ಮುಖ್ಯಮಂತ್ರಿಗಳು ಆಗಿದ್ದಾಗೂ ಸಹ
ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ಅಂತೇಳಿ ಅವತ್ತು ಕೂಡ ಸಮಾಜವನ್ನು ಒಡೆಯುವಂಥ ದುಸ್ಸಾಹಸಕ್ಕೆ ಕೈ ಹಾಕಿದ್ರು. ಆದರೆ ಅದಕ್ಕೆ ಇವತ್ತು ಹೊಸ ರೂಪವನ್ನು ಕೊಟ್ಟು ಇವತ್ತು ಜಾತಿ ಜನಗಣತಿ ನೆಪದಲ್ಲಿ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಒಂದು ಸರ್ವೆ ಮಾಡ್ತೇವೆ ಅಂತೇಳಿ ಮತ್ತೊಮ್ಮೆ ಇವತ್ತು ವೀರಶೈವ ಲಿಂಗಾಯತ ಸಮಾಜವನ್ನು ಹೊಡಿತಕ್ಕಂಥ ಒಂದು ದುಸ್ಸಾಹಸಕ್ಕೆ ಇವತ್ತು ಕೈ ಹಾಕಿದ್ದಾರೆ ಅನ್ನೋದರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಇದ್ರ ಬಗ್ಗೆನೂ ಕೂಡ ಇವತ್ತಿನ ಸಭೆಯಲ್ಲಿ ಸಮಗ್ರವಾಗಿ ಚರ್ಚೆ ಆಗಿದೆ. ಈ ಸಭೆಯಲ್ಲಿ ಮತ್ತೊಂದು ನಿರ್ಣಯ ಏನಾಗಿದೆ ಅಂತ ಹೇಳಿದ್ರೆ, ನಮ್ಮ ಇವತ್ತೇನು ಸೇರಿರ್ತಕ್ಕಂಥ ಸಮಾಜದ ಮುಖಂಡರೇನಿದ್ದೇವೆ ನಮ್ಮದರಲ್ಲಿ ಯಾವುದೇ ರೀತಿ ಗೊಂದಲಗಳಿಲ್ಲ. ರಾಜ್ಯ ಸರ್ಕಾರಕ್ಕೆ ಯಾವುದೇ ರೀತಿ ಸೆನ್ಸಸ್ ಮಾಡುವಂಥ ಅಧಿಕಾರ ಇಲ್ಲ. ಧರ್ಮ ರಿಕಗ್ನೈಸ್ ಧರ್ಮ ಇರುವಂಥದ್ದು 6, ಬ್ರಾಹ್ಮಣರಿಂದ ಹಿಡಿದು ಲಿಂಗಾಯತರಿಂದ ಹಿಡಿದು ಒಕ್ಕಲಿಗರಿಂದ SC ST OBC ಎಲ್ಲದರಲ್ಲೂ ಕನ್ವರ್ಟೆಡ್ ಕ್ರಿಶ್ಚಿಯನ್ ಅಂತ ಮಾಡ್ತೀರಿ. ಮತ್ತು ವೀರಶೈವ ಲಿಂಗಾಯತರನ್ನ ಒಡೆಯುವಂಥ ಕೆಲಸ 2013-14ರಿಂದ ನಿರಂತರವಾಗಿ ಸಿದ್ದರಾಮಯ್ಯ ಮಾಡ್ಕೊಂಡು ಬಂದಿದ್ದಾರೆ. 2018ರಲ್ಲಿ ತಕ್ಕ ಪಾಠವನ್ನು ಇದೇ ಸಿದ್ದರಾಮಯ್ಯವ್ರು ಕಳಿಸಿದರು. ನಮ್ಮ ಸಮಾಜವನ್ನು, ಧರ್ಮವನ್ನು ಒಡೆಯುವಂಥ ಕೆಲಸ ನಿಮ್ಮ ರಾಜಕೀಯ ಸಲುವಾಗಿ ಮಾಡಕೂಡದು ಅನ್ನುವಂಥ ಸ್ಪಷ್ಟವಾಗಿ ವಿರೋಧವನ್ನು ಮಾಡಿದ್ದಾರೆ. ಈಗ ಮತ್ತೆ ಅದಕ್ಕೆ ಕೈ ಹಾಕ್ತಾ ಇದ್ದಾರೆ. ಕುರುಬ ಕ್ರಿಶ್ಚಿಯನ್ ಅಂತಂದರೆ ಇನ್ನೊಂದು ಸ್ವಲ್ಪ ದಿವಸಕ್ಕೆ ಕುರುಬ ಕ್ರಿಶ್ಚಿಯನ್ ಪೀಠ ಆಗುತ್ತೆ. ಭೌತಿಕವಾಗಿ ಸಿದ್ದರಾಮಯ್ಯರು ಯಾರನ್ನೊಬ್ಬರು ನೇಮಿಸ್ಬೋದು ಅಥವಾ ಯಾವುದೋ ಪಾದ್ರಿನ ತಂದು ಕುಂದರ್ಸ್ಬೋದು. ನಾನು ಹೇಳ್ತಾ ಇದ್ದೀನಿ, ಸಮಾಜವಾದದ ಹಿನ್ನೆಲೆ ಬಂದಂಥ ಸಿದ್ದರಾಮಯ್ಯವರು ಈಗಲೂ ಸಮಯ ಇದೆ, ತಿದ್ದುಪಡಿ ಮಾಡ್ಕೊಳ್ಳಿ. ಇಲ್ಲದಿದ್ದರೆ ಇದು ನಿಮ್ಮ ರಾಜಕೀಯ ಅಧಿಪತನದ ಸಂಕೇತ ಆಗ್ತದೆ. ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ವೀರಶೈವ ಧರ್ಮೀಯರ ಇತಿಹಾಸವನ್ನು ಬಲ್ಲವರಾಗಿದ್ದರೂ ಕೂಡ ಕುತಂತ್ರವನ್ನು ಮಾಡಿ ಈ ಸಮಾಜವನ್ನು ಕೌಲುದಾರಿಯಲ್ಲಿ ತರ್ತಕ್ಕಂಥ ಷಡ್ಯಂತ್ರವನ್ನು ಮಾಡಿರ್ತಕ್ಕಂಥದ್ರ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಆಗಿದೆ. ವೀರಶೈವ ಲಿಂಗಾಯತರು ಧರ್ಮದ ಕಾಲಂನಲ್ಲಿ ಹಿಂದೂ ಅಂತಾನೆ ಬರೆಸಬೇಕು ಅಂತ ಇವತ್ತಿನ ಈ ಸಭೆ ನಿರ್ಣಯಿಸಿತು. ಇನ್ನೂ ಒಂದು ಆಗ್ರಹ ಇದೆ ವೀರಶೈವ ಲಿಂಗಾಯತ ಮಹಾಸಭಾದಿಂದ. ಹಿಂದೂ ಅನ್ನುವ ಶಬ್ದದ ಕಡೆಗೆ ನೀವು ಹೋಗಲೇಬೇಡಿ, ಇತರೆಗೆ ಹೋಗಿ ಇತರೆಯಲ್ಲಿ ವೀರಶೈವ ಲಿಂಗಾಯತ ಧರ್ಮ ಅಂತ ಬರೆಸಬೇಕು. ಅದಾದಮೇಲೆ ಜಾತಿ ಕಾಲಂನಲ್ಲಿ ನಿಮ್ಮ ಉಪಜಾತಿಯನ್ನು ಬರೆಸಿ ಅಂತ ಅವ್ರದ್ದು ಅಖಿಲ ಭಾರತ ವೀರಶೈವ ಮಹಾಸಭಾದವ್ರದ್ದು. ಅದನ್ನು ಹೊರತುಪಡಿಸಿ ಜಾಗತಿಕ ಲಿಂಗಾಯತ ಮಹಾಸಭಾ ಅಂತ ಇನ್ನೊಂದಿದೆ. ಅವರು ನಾವು ಹಿಂದೂಗಳಲ್ಲ, ಮೊದಲನೇದ್ದು ವೀರಶೈವರು ಅಲ್ಲ, ವೀರಶೈವರಿಗೂ ನಮಗೂ ಸಂಬಂಧನೇ ಇಲ್ಲ, ಲಿಂಗಾಯತರೇ ಪ್ರತ್ಯೇಕ ಅಂತ ಅವರದ್ದು ವಾದ. ಅವರು ಅಷ್ಟೇ, ಸರ್ವೆ ಮಾಡೋರು ನಿಮ್ಮ ಮನೆಗೆ ಬಂದಾಗ ಹಿಂದೂ ಅನ್ನೋ ಶಬ್ದದ ಕಡೆಗೆ ಹೋಗಬೇಡಿ, ಇತರೆಗೆ ಹೋಗಿ ಅಲ್ಲಿ ಲಿಂಗಾಯತ ಧರ್ಮ ಅಂತ ಬರೆಸ್ಬೇಕು. ಅದು ಅವರ ಆಗ್ರಹ. ಹಿಂಗೆ ಒಬ್ಬೊಬ್ಬರು ಒಂದೊಂದು ಹೇಳಿ ಅಂತಿಮವಾಗಿ ನಂಬರ್ ಬಂದಾಗ ಲಿಂಗಾಯತರ ಸಂಖ್ಯೆ ಕಡಿಮೆ ತೋರಿಸಿದ್ರು, ವೀರಶೈವ ಲಿಂಗಾಯತರ ಸಂಖ್ಯೆ ಕಡಿಮೆ ತೋರಿಸಿದ್ರು ಅಂದ್ಬಿಟ್ರೆ. ಇನ್ನೊಂದು ಕಡೆ ಹಿಂದುಳಿದ ವರ್ಗಗಳ BJP ಹಿಂದುಳಿದ ವರ್ಗಗಳ ನಾಯಕರದೊಂದು ಮೀಟಿಂಗ್ ಆಯಿತು. ನಮ್ಮ ಬಸನಗೌಡ ಪಾಟೀಲ್ ಯತ್ನಾಳರು ಗಂಗಾವತಿಯಲ್ಲಿದ್ದರು, ಕೊಪ್ಪಳದ ಗಂಗಾವತಿಯಲ್ಲಿ. ಇವರು ಹಿಂದೂ ಅಂತಾನೆ ಬರೆಸ್ಬೇಕು ಅನ್ನೋದು ಆಗ್ರಹ. ನೋಡಿ ಅಲ್ಲಿ ಹಿಂದ್ಗಡೆ ಆಲ್ರೆಡಿ ಬ್ಯಾನರ್ನಲ್ಲಿ JCB ಬಂದೇ ಬಿಡ್ತು. ಮದ್ದೂರಿನಲ್ಲಿ ಹೇಳಿದ್ರು ಅವರು, ಹೊಸ ಪಕ್ಷ ಕಟ್ತೀನಿ, ಅದರ ಚಿಹ್ನೆ JCB ಆಗಿರುತ್ತೆ ಅಂತ. ಅಭಿಮಾನಿಗಳು ಆಲ್ರೆಡಿ JCBದು ಪ್ರಿಂಟ್ ಹಾಕ್ಸ್ಕೊಂಡೇ ಬಂದುಬಿಟ್ಟಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಇನ್ನೊಂದು 100 ಕೇಸ್ ಹಾಕ್ರಿ, ನಾನೇನು ತಲೆ ಕೆಡಿಸ್ಕೊಳ್ಳೋನಲ್ಲ ಅಂತಂದರು. ನಾನು ಮಾತಾಡಿದ್ರಲ್ಲಿ ಏನು ತಪ್ಪಿದೆ ಅಂಥೇಳಿ ಮತ್ತೆ ಅವೇ ಮಾತುಗಳನ್ನು ಹೇಳಿದ್ರು. ಗಣತಿಗೆ ಬಂದಾಗ ಎಲ್ಲರೂ ಹಿಂದೂ ಅಂತ ಬರೆಸ್ಬೇಕು ಅಂದರು. ಕೇಳಿಸ್ಕೊಳ್ಳಿ. ಮಂಡ್ಯ ಅಂದ್ರೆ ಅದು ಗಂಡು ಮೆಟ್ಟಿನ ಸ್ಥಳ. ಬಂಧುಗಳೇ, ಮಾನ್ಯ ನಾನು ಮತ್ತೂರಿಗೆ ಒಬ್ಬನೇ ಹೋಗಿದ್ದೆ. ಎಲ್ಲ ಯುವಕರು ಹಳ್ಳಿಯಿಂದ ಮನೆಯಿಂದ ಮೋಟರ್ ಸೈಕಲ್ ತಗೊಂಡು ಸುಮಾರು 20,000 ಏನು ನಮ್ಮ ಹಿಂದೂ ಬಾಂಧವರು ಸೇರಿದ್ರು. ಕಾರಣ ಈ ರಾಜ್ಯ ಸರ್ಕಾರ, ಟಿಪ್ಪು ಸುಲ್ತಾನ್ ಸರ್ಕಾರ, ಔರಂಗಜೇಬ್ ಸರ್ಕಾರ ಹಿಂದೂಗಳ ಬಗ್ಗೆ ಬಹಳ ಅವಮಾನ ಆಗ್ತಾ ಇದೆ. ಅದೇ ನಮಗೆ ಗ್ಯಾರಂಟಿ ಕೊಟ್ಟಿವಿ ಅಂತ ಹೇಳಿ ಇದು ಪೂರ್ತಿ ಸಾಬರ ಸರ್ಕಾರವಾಗಿ ಪರಿವರ್ತನೆ. ನೀವು ಯಾರೋ ನಿಮಗೆ ರೊಕ್ಕ ಕೊಟ್ಟಲ್ಲ, ಗಾಡಿ ಕೊಟ್ಟಲ್ಲ, ಊಟ ಮಾಡಿಸಲ್ಲ, ನಿಮ್ಮ ಸ್ವಂತ ಮೆಹನತ್ತಿನ ದುಡಿದಂತ ಹಣದಿಂದ ಇವತ್ತು ನನ್ನನ್ನು ಸ್ವಾಗತ ಮಾಡಿದ ಬರೀ
ಇವತ್ತ ಎಲ್ಲಾ ರಾಜಕೀಯ ಪಕ್ಷಗಳಿಗೆ ಒಂದ್ ರೀತಿ ಹುಚ್ಚಿಡ್ದಂಗಾಗ್ಯಾರ. ಇದಕ್ಕೆ ಕನ್ನಡದಾಗ ಎದ್ದಿಬಿಟ್ಟಲ್ಲ ಅನ್ನೋದು ಹೇಳಿರ್ತಾರೆ. ಅವರ ಧ್ವನಿ ಅನಿಸಬೇಕಾದ್ರೆ ಇಡೀ ಕರ್ನಾಟಕದಲ್ಲಿ ಸಮಸ್ತ ಹಿಂದೂಗಳು ಧರ್ಮಾನು ಕಾಲಂದಲ್ಲಿ ಹಿಂದುತ್ವದಲ್ಲಿ ನಾವು ಎಲ್ಲರೂ ಬಳಸಬೇಕು. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಬಾಯಿ ತೆಗೆದ್ರೆ ಅಲ್ಪಸಂಖ್ಯಾತರು ಇರ್ತಾರೆ, ಅದು ಸಾಬರತ್ತಾರೆ. ಬರೀ ಭಂಡಾರ ಎತ್ತಲಕ್ಕೆ ಹೋದ್ರು ಹಿಂಗೆ ತಗೊಂಡು ಹೋಗೋದು ಸಿದ್ದರಾಮಯ್ಯನವರು. ಜನ್ಮ ಇದ್ರೆ ನಾನು ಮುಸಲ್ಮಾನನ ಆಗ್ತೇನೆ. ಹಿಂದೂಗಳಿಗೆ ಏನೇ ಪರಿಸ್ಥಿತಿ ಇವತ್ತ ಒಂದು ಲಿಸ್ಟ್ ಬಂದೈತಿ, ಮುಸಲ್ಮಾನರಿಗೆ ರೊಕ್ಕ ಕೊಡ್ಲಾಕತ್ತಾರ. ಅವನು ಸಿದ್ದರಾಮಣ್ಣ ಇಮಾಮರಿಗೆ ಮಸೀದಿ ಒಳಗಿರ್ತಾರಲ್ಲ ಮುಲ್ಲಾಗಳಿಗೆ ತಿಂಗಳ 6,000 ರೂಪಾಯಿ ತಗಣ ಹಾಕ್ತೀನಿ ಅಂದ್ರೆ ಒಂದತ್ರ ಆಗೋದಿಲ್ಲ ಬಿಡು. 50,000 ರೂಪಾಯಿ ತಗಂದ್ರೆ 4 ಲಕ್ಷ ಅಂದ್ರೆ 52 ಲಕ್ಷ ರೂಪಾಯಿ ಬರ್ತಾರೆ. ವಿದೇಶಕ್ಕೆ ಮುಸ್ಲಿಮರು ಮಕ್ಕಳು ಕಲೀಲಕ್ಕೆ ಹೋದ್ರೆ 30 ಲಕ್ಷ. ಮತ್ತು ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಕರಾಟೆ ಕಲಿಸ್ತಾ ಅಂತ ಸಿದ್ದರಾಮಯ್ಯ. ಈದ್ ಮಿಲಾದಲ್ಲಿ ಎಲ್ಲಾದ್ರೂ ನಮ್ಮ ಹಿಂದೂಗಳ ಕಲ್ಲು ಒಗದಾರೇನು? ಒಂದರ ಘಟನೆ ಅದಾವೇನು? ಅಲ್ಲಂದ್ರೆ ಅಲ್ಕಟ್ ನನ್ನ ಮಕ್ಕಳು ಧರ್ಮಸ್ಥಳಕ್ಕೆ ಬುಲ್ಡೋಜರ್ ಹತ್ತಿದ್ದೀವಿ ಅನ್ನೋರಿಗೆ ಕೇಸಿಲ್ಲ. ನಾನು ಮಸೂದೆ ಮುಂದೆ ಯಾರಾದ್ರೂ ಅಕ್ರಮ ಮಸೂದೆ ಮೇನ್ ರೋಡ್ ನ ಕಟ್ಟಿದ್ರೆ ನನ್ನ ಸರ್ಕಾರ ಕರ್ನಾಟಕ ಬಂದ್ರೆ ಇಲ್ಲಿಗೆ ಮಸೂದೆಗಳೆಲ್ಲ ಸ್ವಚ್ಛ ಮಾಡ್ತೀನಿ, ಬುಲ್ಡೋಜರ್ ಹಾಕ್ತೀನಿ. ಬಿಜೆಪಿಯ ಹಿಂದುಳಿದ ವರ್ಗಗಳ ನಾಯಕರದ್ದು ಒಂದು ಮೀಟಿಂಗ್ ಆಯಿತು. ಅದು ಹೋಟೆಲಲ್ಲೇ ಬೇರೆ ಬೇರೆಯವ್ರನ್ನ ಅನೇಕರನ್ನ ಕರೆಯಲಾಗಿತ್ತು. ಆ ಸಭೆಗೆ ಸಂಸದರಾದ ಯದುವೀರ್ ಒಡೆಯರ್ ಅವರಿದ್ದರು, PC ಮೋಹನ್ ಅವರಿದ್ದರು, ಸುನೀಲ್ ಕುಮಾರು, ರವಿಕುಮಾರು, ಅನೇಕ ನಾಯಕರುಗಳು ಬಂದಿದ್ದರು. ಇಲ್ಲಿ ಮೇಜರ್ ಚರ್ಚೆಯಾಗಿದ್ದು ಮತಾಂತರಗೊಂಡವರನ್ನ ಮೂಲ ಜಾತಿ ಹೆಸರಿನೊಂದಿಗೆ ಯಾಕೆ ಗುರುತಿಸ್ತಾ ಇದ್ದೀರಿ ಅಂತ. ಸಿದ್ದರಾಮಯ್ಯನವರು ಹೇಳಿದ್ರಲ್ಲ, ಅಸಮಾನತೆ ಇಲ್ಲದೆ ಹೋಗಿದ್ರೆ ಯಾಕೆ ಮತಾಂತರ ಆಗ್ತಿತ್ತು ಅಂತ. ಆ ಅಸಮಾನತೆಯಿಂದ ಬೇಸತ್ತು ಅವರು ಇನ್ನೊಂದು ಧರ್ಮವನ್ನು ಅಪ್ಪಿಕೊಂಡಿದ್ದಾರೆ. ಹಂಗಂದ ಮೇಲೆ ಅವ್ರನ್ನ ಆ ಧರ್ಮದೊಂದಿಗೆ ಗುರುತಿಸಿ ಅಂತ. 47 ಜಾತಿಗಳ ಪಟ್ಟಿ ಇದೆ. ಕ್ರಿಶ್ಚಿಯನ್ ಉಪಪಂಗಡಗಳಲ್ಲಿ 47 ಎಂಥವು ಅಂತಂದರೆ, ಕ್ರಿಶ್ಚಿಯನ್ ಅನ್ನೋದಕ್ಕಿಂತ ಮೊದಲು ಅವರವರ ಮೂಲ ಜಾತಿ ಬರುತ್ತೆ. ಬ್ರಾಹ್ಮಣ ಕ್ರಿಶ್ಚಿಯನ್, ಒಕ್ಕಲಿಗ ಕ್ರಿಶ್ಚಿಯನ್, ಲಿಂಗಾಯತ ಕ್ರಿಶ್ಚಿಯನ್, ಇನ್ನೊಂದು ಯಾರೋ ಹೇಳಿದ್ರು ಏನೋ ವ್ಯಾಸ ಸ್ಮಾರ್ಥ ಬ್ರಾಹ್ಮಣ ಹಂಗೇನೋ ಒಂದು, ಈ ರೀತಿಯಾಗಿ 47 ಹೆಸರುಗಳಿದ್ದಾವೆ. ಕ್ರಿಶ್ಚಿಯಾನಿಟಿ ಕನ್ವರ್ಟ್ ಆಗಿದ್ದಾರೆ ಅಸಮಾನತೆಯಿಂದ ಬೇಸತ್ತು ಅನ್ನೋದಾದರೆ, ಅಸಮಾನತೆಯನ್ನು ತೋರಿಸಿದ ಜಾತಿಯನ್ನು ಜೊತೆಗೆ ಯಾಕೆ ಇಟ್ಕೋಬೇಕು ಅಂತ ಪ್ರಶ್ನೆ. ಈ ಸಭೆಯ ನಂತರ ರಾಜಭವನದ ತನಕ ಹೋಗಿ ರಾಜ್ಯಪಾಲರಿಗೂ ದೂರನ್ನು ಕೂಡ ಇವರೆಲ್ಲ ಸೇರಿಕೊಂಡು ಕೊಟ್ಟರು. ರಾಜ್ಯಪಾಲರಿಗೆ ದೂರು. ಅನೇಕ ನಾಯಕರು ಮಾತಾಡಿದ್ದಾರೆ, ಅದನ್ನು ಕೇಳಿಸ್ಕೊಳ್ಳಿ ಒಮ್ಮೆ. 47 ಹಿಂದೂ ಉಪಜಾತಿಗಳನ್ನು ಕುರುಬ ಕ್ರಿಶ್ಚಿಯನ್, ಬ್ರಾಹ್ಮಣ ಕ್ರಿಶ್ಚಿಯನ್, ಬಿಲ್ಲವ ಕ್ರಿಶ್ಚಿಯನ್, ಆದಿದ್ರಾವಿಡ ಕ್ರಿಶ್ಚಿಯನ್, ಗೌಡ ಕ್ರಿಶ್ಚಿಯನ್, ಲಿಂಗಾಯತ ಕ್ರಿಶ್ಚಿಯನ್ ಅಂತೇಳಿ ಸೇರಿಸಿರೋದಕ್ಕೆ ಸಭೆಯಲ್ಲಿ ಇವತ್ತು ತೀವ್ರ ವ್ಯಕ್ತ ಆಗಿದೆ. ಇದನ್ನು ಆಯೋಗ ತಕ್ಷಣ ಕೈ ಬಿಡಬೇಕು. ಸರ್ಕಾರವೇ ಅಧಿಕೃತವಾಗಿ ಮತಾಂತರಕ್ಕೆ ಬೇಕಾದಂಥ ಪ್ರೇರಣೆಯನ್ನು ಕೊಡುತ್ತೆ. ಮತಾಂತರವನ್ನು ಮಾಡಿದರೆ ಸರ್ಕಾರಿ ಸೌಲಭ್ಯಗಳು ಸಿಗುತ್ತೆ ಎನ್ನುವಂಥ ಪರೋಕ್ಷವಾದಂಥ ಸಂದೇಶವೂ ಕೂಡ ಇದರ ಹಿಂದೆ ಇದೆ ಅನ್ನುವಂಥದ್ದು ಇವತ್ತು ಸಭೆಯಲ್ಲಿ ವ್ಯಕ್ತ ಆಗಿದೆ. ಯಾವುದೇ ಕಾರಣಕ್ಕೆ ಈ ಉಪಜಾತಿಗಳನ್ನು ಇಟ್ಟುಕೊಂಡು ಈ ಸಮೀಕ್ಷೆಯನ್ನು ಮಾಡಲೇಬಾರದು ಅನ್ನುವಂಥದ್ದು ಇವತ್ತು ನಮ್ಮ ಆಗ್ರಹ ಇದೆ. ಈ ವಿಷಯವನ್ನು ಇಟ್ಟುಕೊಂಡು ದುಂಡು ಮೇಜಿನ ಸಭೆಯ ನಂತರ ರಾಜ್ಯಪಾಲರಿಗೆ ನಮ್ಮ ಕೆಲವು ನಿರ್ಣಯ ಬಗ್ಗೆ ಹಾಗೂ ನಮ್ಮ ನಿಲುವು ಬಗ್ಗೆ ಅವರಿಗೆ ಪತ್ರಿಕೆ ಮೂಲಕ ನಾವು ನೀಡಿದ್ದೀವಿ. ನಮ್ಮ ಆಕ್ಷೇಪ ಏನು ವ್ಯಕ್ತಪಡಿಸಿದ್ವಿ ಅದರ ಬಗ್ಗೆನೂ ಕೂಡ ಒಂದು ಚರ್ಚೆ ಮಾಡಿದ್ದೀವಿ. ಈ ಜಾತಿ ಸಮೀಕ್ಷಾ, ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆ ಏನು ಮಾಡ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಈ ಸರ್ಕಾರ, ಅದು ಅತಿ ಅವೈಜ್ಞಾನಿಕ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ನಿರ್ದಿಷ್ಟವಾಗಿ ಈ ಕ್ರಿಶ್ಚಿಯನ್ ಸಬ್ಕಾಸ್ಟ್ಗಳ ಒಂದು ಆರ್ಟಿಫಿಷಿಯಲ್ ಆಗಿ ಸೇರಿಸಿರ್ತಕ್ಕಂಥದ್ದು ಅತ್ಯಂತ ಖಂಡನೀಯ. 47 ಒಂದು ಸಬ್ಕಾಸ್ಟ್ಗಳನ್ನು ಸೇರಿಸಿರೋದು ಬರೀ ಈ ಪಟ್ಟಿಯಲ್ಲಿ ಅಧಿಕೃತವಾದಂಥ ಹಿಂದೆ ಇರುವಂಥದ್ದು ಯಾವುದೇ ಪಟ್ಟಿಯಲ್ಲಿ ಇಲ್ಲ. ಅದು ಮತಾಂತರಕ್ಕೆ ಒಂದು ಅವಕಾಶ ಕೊಡುವಂಥದ್ದು ದೃಷ್ಟಿಯಲ್ಲಿ ಸಹ ಅದು ಮಾಡ್ತಾ ಇದ್ದಾರೆ ಅಂತ ನಮ್ಮ ಭಾವನೆ. ಅದು ನಿಲ್ಲಿಸಬೇಕಾಗಿದೆ. ವೈಜ್ಞಾನಿಕ ರೀತಿಯಲ್ಲಿ ಅವರು ಸಮೀಕ್ಷೆಯನ್ನು ನಡೆಸಲಿ. ಮತ್ತು ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಮಾತಾಡೋದು, ಆಯೋಗನೇ ನಡೆಸ್ತಾ ಇರೋ ಸರ್ವೆ ಇದು. ಅವ್ರು ಕೇಳೋದು ನಿಮಗೇನು ಸಮಸ್ಯೆ ಅಂತ.
ಯಾರೋ ಕ್ರಿಶ್ಚಿಯಾನಿಟಿ ಕನ್ವರ್ಟ್ ಆದಂಥವರು ತಮ್ಮ ಮೂಲ ಬೇರನ್ನು ಮರೆಯೋದಕ್ಕೆ ಇಷ್ಟ ಇಲ್ಲಪ್ಪ ಅವ್ರಿಗೆ. ಕುರುಬರಾಗಿದ್ದರೆ ಕುರುಬರು, ಲಿಂಗಾಯತರಾಗಿದ್ದರೆ ಅದನ್ನೇ ಹೇಳ್ಕೊತಾರೆ ಅವರು. ನಿಮಗೇನು ಸಮಸ್ಯೆ ಅಂತ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರ ಕೇಳಿದಂಥ ಪ್ರಶ್ನೆ ಅದು. ಈ ಮಧ್ಯೆ ಇನ್ನೊಂದು ಮೀಟಿಂಗ್ ಇವತ್ತು ಆಗಬೇಕಾಗಿತ್ತು, ಆಗಲಿಲ್ಲ. ಕುರುಬ ಸಮುದಾಯವನ್ನು ST ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವ ಬಗ್ಗೆ ಚರ್ಚಿಸುವುದಕ್ಕೆ ಕರೆಯಲಾಗಿದ್ದ ಸಭೆ. ಕೇಂದ್ರ ಸರ್ಕಾರದಿಂದ ಬಂದಿರುವ ಸೂಚನೆಯ ಆಧಾರದ ಮೇಲೆ ಈ ಸಭೆ ಕರೆಯಲಾಗಿತ್ತು. ಸಿದ್ದರಾಮಯ್ಯನವರು ಕೇಂದ್ರ ಸರ್ಕಾರಕ್ಕೆ 2 ಸಲ ಮನವಿ ಮಾಡಿದ್ದಾರೆ. ಕುರುಬರನ್ನು STಗೆ ಸೇರಿಸಬೇಕು ಅಂತ, ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕು ಅಂತ. ರಾಜ್ಯದಲ್ಲಿ ಐ ಥಿಂಕ್ 3 ಜಿಲ್ಲೆಗಳಲ್ಲೇನೋ ಕುರುಬರಲ್ಲಿ ಉಪಜಾತಿ ಆಗಿರುವಂಥ ಗೊಂಡ ಕುರುಬರು, ಬೀದರ್, ಕಲಬುರಗಿ, ಕೊಡಗು, ಈ 3 ಜಿಲ್ಲೆಗಳಲ್ಲಿ ಗೊಂಡ ಕುರುಬ ಸಮುದಾಯ STಗೆ ಬರುತ್ತಂತೆ. ಅದೇ ರೀತಿಯಲ್ಲಿ ಎಲ್ಲ ಕುರುಬರನ್ನು STಗೆ ಸೇರಿಸಬೇಕು ಅನ್ನುವಂಥದ್ದು ಆಗ್ರಹ. ಸಿದ್ದರಾಮಯ್ಯನವರು ಕುರುಬ ಸಮುದಾಯದ ಈ ಬೇಡಿಕೆಯನ್ನು ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡೋದಕ್ಕೆ ಪತ್ರ ಬರೆದಿದ್ದರು. ಕೇಂದ್ರ ಸರ್ಕಾರದಿಂದ ನೀವೊಂದು ಮೀಟಿಂಗ್ ಮಾಡಿ ಈ ವಿಷಯ ಚರ್ಚೆ ಮಾಡಿ ಅಂತ ಬಂದಿತ್ತು. ಅದು ಯಾಕೋ ಇವತ್ತು ಮೀಟಿಂಗ್ ಆಗಲಿಲ್ಲ, ಪೋಸ್ಟ್ಪೋನ್ ಆಗಿದೆ. 2A ಗ್ರೂಪ್ನಲ್ಲಿ ಬರುತ್ತಂತೆ ಈಗ ಕುರುಬ ಸಮುದಾಯ. ಅದರಲ್ಲಿ ಕುರುಬರು ಸೇರಿದಂತೆ 100 ಜಾತಿಗಳಿದ್ದಾವೆ. 15% ಮೀಸಲಾತಿ ಇದೆ. ಪರಿಶಿಷ್ಟ ಪಂಗಡ STಗೆ 7% ಮೀಸಲಾತಿ ಇದೆ. ವಾಲ್ಮೀಕಿ ಸೇರಿದಂತೆ 51 ಜಾತಿಗಳವರು STಗೆ ಬರ್ತಾರೆ. ಕುರುಬ ಸಮುದಾಯವನ್ನು STಗೆ ಸೇರಿಸಬೇಕು ಅಂತ ಮುಂಚೆ 4% ಇತ್ತು ST ಸಮುದಾಯಕ್ಕೆ ಮೀಸಲಾತಿ, ಅದನ್ನು 7%ಗೆ ಜಾಸ್ತಿ ಮಾಡಿದ್ದಾರೆ. ಆ 7% ಕ್ಯಾಟಗರಿಯಲ್ಲಿ ಕುರುಬರನ್ನು ಸೇರಿಸಬೇಕು ಅಂತ. ಇದಕ್ಕೆ H. ವಿಶ್ವನಾಥ್ ಅವರು ಸ್ವಲ್ಪ ಸಿಟ್ಟಿಗೆದ್ದು ಮಾತಾಡಿದ್ರು. MLC ವಿಶ್ವನಾಥ್, ರಾಜಕೀಯದಲ್ಲಿ ಸಮಸ್ಯೆ ಬಂದಾಗಲೆಲ್ಲ ಸಿದ್ದರಾಮಯ್ಯನವ್ರಿಗೆ ಕುರುಬರು ನೆನಪಾಗ್ತಾರೆ ಅಂದ್ರೆ ಅವರು ಕೇಳಿಸ್ಕೊಳ್ಳಿ. ಅದನ್ನ ಟ್ರೈಬ್ ಆಗಬೇಕು ಅಂತ ಇಂಡೈರೆಕ್ಟಾಗಿ ಏನೇನೋ ಮಾಡಿಸ್ತಾ ಇದ್ದೀರಿ. ನಿಮಗೆ ಕಷ್ಟ ಬಂದಿದೆ, ಈಗ ಸಂಕಷ್ಟ ಬಂದಿದೆ. DK ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಭಾಳಷ್ಟು ಜನ ಕಾಂಗ್ರೆಸ್ಸಲ್ಲಿ ಒತ್ತಾಯ ಬಂದಿರೋದ್ರಿಂದ ನೀವೀಗ ಕುರುಬರನ್ನ ಬನ್ನಿಯಪ್ಪ ಅಂತ. ನೀವೇನು ಕಾಗಿನೆಲೆ ಮಹಾಸಂಸ್ಥಾನ ಕಟ್ಟಿದವರು ಅಲ್ಲ. ನೀವು ಯಾವ ನಮ್ಮ ಜೊತೆ ಇರಲೂ ಇಲ್ಲ ಅವತ್ತಿನ ದಿವಸ. ಕುರುಬ ಸಮುದಾಯದ ನಾಯಕತ್ವವನ್ನು ನೀವು ತುಳಿತಾ ಬಂದರೆ ಹೊರತು ಬೆಳೆಸಲಿಲ್ಲ. ನೀವು ಯಾರನ್ನು ಬೆಳೆಸಿದ್ರಿ? ನೀವು ಯಾವ ಹಿಂದುಳಿದ ವರ್ಗದವರು ಸಹಾಯ ಮಾಡಿದ್ರಿ? ಸಿದ್ದರಾಮಯ್ಯ ಹಿಂದುಳಿದ ವರ್ಗದ ನಾಯಕ. ಈ ನಾಯಕ ಸಮಾಜನ ST ಮಾಡಿದ್ಯಾರು? ದೇವೇಗೌಡರು. ಏನು ಮಾಡಿದ್ದೀರಿ ನೀವು? ಯಾವ ಹಿಂದುಳಿದ ವರ್ಗಕ್ಕೂ ಏನೂ ಮಾಡಿದವನ. ಸುಮ್ಮನೆ ಬರೀ ಬೊಗಳೆ ಹೊಡ್ಕೊಂಡು ಏನಪ್ಪ 4 MLC ಮಾಡ್ದಲ್ಲಪ್ಪ, ಯಾರಾದ್ರೂ ಒಬ್ಬವನ ಹಿಂದುಳಿದವನಲ್ಲಿ. ನಿನ್ನ ಮಗನ್ ಬಿಟ್ಟರೆ ಯಾರೂ ಕಾಣ್ತಾ ಇಲ್ವ ನಿನ್ನ ಕಣ್ಣಿಗೆ? ಬೇಕಾಗ್ತಾರೆ. ನೀವು ಸಂತೋಷವಾಗಿರುವಾಗ ಕುರುಬರನ್ನ ಒದ್ದಿದ್ದೀರಾ. ನಿಮಗೆ ಕಷ್ಟ ಬಂದಾಗ, ಸಂಕಷ್ಟ ಬಂದಾಗ ಬನ್ನಿ. ಸುಮಾರು 350 ಕಿಲೋಮೀಟರ್ಗಳು ಕಾಗಿನೆಲೆ ಮಹಾಸಂಸ್ಥಾನ ಕನಕಗುರು ಪೀಠದಿಂದ ಬೆಂಗಳೂರು ತನಕ ಪಾದಯಾತ್ರೆ ಆಯಿತು. ನಾವೆಲ್ಲ ಪಾದಯಾತ್ರೆಯಲ್ಲಿ ಸೇರಿದ್ವು. ನಾವು ಏನಾಯಿತು? ನೀವು ಅವತ್ತು ಅಲ್ಲೂ ವಿರೋಧ ಮಾಡಿದ್ರಿ. ಯಾಕೆ ಬೇಕಾಗಿತ್ತು ಈ ಪಾದಯಾತ್ರೆ ಅಂತ. ನೀವು ಕಾಗಿನೆಲೆ ಮಹಾಸಂಸ್ಥಾನ ಕನಕಗುರು ಪೀಠದ ಸ್ವಾಮಿಗಳೇ, ಬೀದಿಗೆ ಸಿದ್ದರಾಮಯ್ಯನ ಪರ ಬಂದರೆ ಬೇರೆ ಥರ ಆಗುತ್ತೆ. ಸಿದ್ದರಾಮಯ್ಯನ ಕಾಲಾಳುಗಳೆಲ್ಲ ನೀವು, ಕಾಂಗ್ರೆಸ್ ಪಕ್ಷದ ಜೀತಗಾರರೆಲ್ಲ ಸ್ವಾಮಿಗಳೇ. ಯಾಕೆ ಅಂತ ನೀವೇನಾದ್ರು ಆ ಥರ ಹೋದರೆ ನಿಮಗೂ ತಲೆದಂಡ ಮಾಡಬೇಕಾಗುತ್ತೆ. ಹುಷಾರ್. ಕರ್ನಾಟಕ ಹೈಕೋರ್ಟ್ನ ಇವತ್ತಿನ ಒಂದು ಆದೇಶ ಶಾಸಕರೊಬ್ಬರಿಗೆ ಶಾಕಿಂಗ್ ಆಗಿತ್ತು. ಮಾಲೂರಿನ ಕಾಂಗ್ರೆಸ್ ಶಾಸಕರು ನಂಜೇಗೌಡರು, KY ನಂಜೇಗೌಡರು, ಅವರ ಗೆಲುವನ್ನು, ಶಾಸಕರಾಗಿ ಆಗಿದ್ದ ಆಯ್ಕೆಯನ್ನು ಅಸಿಂಧುಗೊಳಿಸ್ತು ಹೈಕೋರ್ಟ್. ನೀವು ಗೆದ್ದಿಲ್ಲ, ನಿಮ್ಮ ಗೆಲುವನ್ನು ನಾವು ತೆಗೆದು ಹಾಕ್ತಾ ಇದ್ದೀವಿ ಅಂತ ಹೈಕೋರ್ಟ್ ಹೇಳ್ಬಿಡ್ತು. ಕಾರಣ ಏನು? ಒಂದು ಎಲೆಕ್ಷನ್ ಪಿಟಿಷನ್. ಇವರ ವಿರುದ್ಧ ಸೋತಿದ್ದ BJP ಅಭ್ಯರ್ಥಿ ಮತ ಎಣಿಕೆಯಲ್ಲಿ ಗೋಲ್ಮಾಲ್ ಆಗಿದೆ, ಮರು ಮತ ಎಣಿಕೆ ಆಗಬೇಕು ಅಂತ ಹೈಕೋರ್ಟಿಗೆ ಅರ್ಜಿ ಹಾಕಿದ್ರು KS ಮಂಜುನಾಥ ಗೌಡ. ಬಹಳ ಟೈಟ್ ಫೈಟ್ ಆಗಿತ್ತು ಮಾಲೂರಿನಲ್ಲಿ. 248 ವೋಟ್ನಿಂದ ನಂಜೇಗೌಡರು ಗೆದ್ದಿದ್ರು. ನಿಮಗೆ ನಂಬರ್ಸ್ ತೋರಿಸಿದ್ರೆ, ನಂಜೇಗೌಡರು 50,955 ವೋಟ್ ತಗೊಂಡಿದ್ದಾರೆ, 50,955. ಮಂಜುನಾಥ ಗೌಡರು 50,707 ವೋಟ್ ತಗೊಂಡಿದ್ದಾರೆ. 248 ಮತಗಳಿಂದ ಮಂಜುನಾಥ ಗೌಡರಿಗಿಂತ KY ನಂಜೇಗೌಡರು ಮುಂದಿದ್ರು. ಪಕ್ಷೇತರ ಅಭ್ಯರ್ಥಿ ನೋಡಿ ಇಲ್ಲಿ, ಹೂಡಿ ವಿಜಯ್ ಕುಮಾರ್ 49,362 ಮತಗಳನ್ನು ಪಡೆಯುವ ಮೂಲಕ
ಅವರು 3rd ಪ್ಲೇಸ್ನಲ್ಲಿದ್ದರು. 3ನೆಯ ಸ್ಥಾನದಲ್ಲಿರುವ ಅಭ್ಯರ್ಥಿ ಕೂಡ ಬರೀ 1593 ವೋಟ್ನಿಂದ ಸೋತಿದ್ದಾರೆ. 3ನೇ ಸ್ಥಾನದಲ್ಲಿರುವ ಅಭ್ಯರ್ಥಿ. ಅಷ್ಟು ಟೈಟ್ ಫೈಟ್ ಆಗಿತ್ತು ಅದು. ಎಲೆಕ್ಷನ್ ರಿಸಲ್ಟ್ ಬಂದ 1 ವಾರಕ್ಕೆ ಮಂಜುನಾಥ ಗೌಡರು ಹೈಕೋರ್ಟಿಗೆ ಅಪ್ಲಿಕೇಶನ್ ಹಾಕಿದ್ರು. ಮತ ಎಣಿಕೆಯಲ್ಲಿ ಗೋಲಮಾಲ್ ನಡೆದಿದೆ, ಇನ್ನೊಂದು ಸಲ ರೀಕೌಂಟಿಂಗ್ ಆಗಬೇಕು ಅಂತ. ಕೌಂಟಿಂಗ್ ಬೂತ್ನಲ್ಲಿ, ಕೌಂಟಿಂಗ್ ನಡೆಯೋ ಜಾಗದಲ್ಲಿ ಪ್ರತಿಯೊಂದನ್ನು ವಿಡಿಯೋ ರೆಕಾರ್ಡಿಂಗ್ ಮಾಡಿರ್ತಾರೆ. ಇವ್ರದ್ದು ಫಸ್ಟ್ ಅಬ್ಜೆಕ್ಷನ್ ಏನಂದರೆ ಮಂಜುನಾಥ ಗೌಡರದು, ಪ್ರತಿ ಬೂತ್ನ ಮತ ಎಣಿಕೆ ನಡೆದಾಗಲೂ ಕೂಡ ಇವರ ಏಜೆಂಟ್ರು ಇರ್ತಾರಲ್ಲ, ಕೌಂಟಿಂಗ್ ಏಜೆಂಟ್ರು, ಆ 17C ಅಂತೇನೋ ಒಂದು ಫಾರ್ಮ್ ಬರುತ್ತೆ. ಆ ಫಾರ್ಮ್ನಲ್ಲಿ ಈ ಬೂತ್ನಲ್ಲಿ ಯಾವ್ಯಾವ ಪಕ್ಷದವರು ಅಥವಾ ಯಾವ್ಯಾವ ಅಭ್ಯರ್ಥಿ ಎಷ್ಟೆಷ್ಟು ಓಟ್ ತಗೊಂಡಿದ್ದಾರೆ ಅಂತ ಬರೆದಿದ್ದಕ್ಕೆ ಸೈನ್ ಹಾಕಿಸ್ಕೋಬೇಕು. ಇವರ ರಿಪ್ರೆಸೆಂಟೇಟಿವ್ ಒಬ್ಬರು ಕೌಂಟಿಂಗಿಗೆ ಕೂತ್ಕೊಂಡಿರ್ತಾರಲ್ಲ, ಅವ್ರ ಹತ್ರ ಸೈನ್ ಹಾಕಿಸ್ಕೋಬೇಕು. ಮಂಜುನಾಥ ಗೌಡರು ಹೇಳೋದು 137 ಬೂತ್ಗಳಲ್ಲಿ ನಮ್ಮ ಏಜೆಂಟ್ರು ಸೈನೇ ಹಾಕಿಸ್ಕೊಂಡಿಲ್ಲ, ಇವರು ಸೈನೇ ತಗೊಂಡಿಲ್ಲ ಏಜೆಂಟ್ರದ್ದು ಅಂತ. ನಾನು ಆಯ್ತಪ್ಪ ಗೋಲ್ಮಾಲ್ ಹೆಂಗಾಗಿದೆ ಅಂತ ನಿಮ್ಮ ಆರೋಪ ಅಂತ ಕೇಳಿದೆ. ಸಂಜೆ 5 ಗಂಟೆಗೆ ಮಾತಾಡಿದ್ವಿ ನಾವು ಅವ್ರ ಜೊತೆಗೆ ಪಾರ್ಟಿ ರೌಂಡ್ಸ್ನಲ್ಲಿ. ಅವ್ರು ಹೇಳೋದು, ಈ ಸಣ್ಣ ಪುಟ್ಟ ಪಕ್ಷೇತರರಾಗಿ ಇವರು ಸ್ಪರ್ಧೆ ಮಾಡಿರ್ತಾರಲ್ಲ, ಅವರಿಗೆ 8-10 ಓಟ್ ಬಂದಿರ್ತವೆ. ಅವೆಲ್ಲವನ್ನು ನಂಜೇಗೌಡರ ಲೆಕ್ಕಕ್ಕೆ ಸೇರಿಸ್ಬಿಟ್ಟಿದ್ದಾರೆ ಕೌಂಟಿಂಗ್ ಮಾಡೋರು ಅಂತ. ನಂಜೇಗೌಡರ ಲೆಕ್ಕಕ್ಕೆ ಸೇರಿಸ್ಬಿಟ್ಟಿದ್ದಾರೆ. ಇದು ಕ್ಲೋಸ್ ಟೈಟ್ ಫೈಟ್ ಆದಾಗ ಇದು. ಆ ಕಾರಣಕ್ಕೆ 248 ಓಟ್ನಲ್ಲಿ ಗೆದ್ದರು ಅವರು. ಪಕ್ಷೇತರ ಅಭ್ಯರ್ಥಿಗಳ ಮತಗಳನ್ನು ಪಕ್ಷೇತರರಿಗೆ ಬಿಟ್ಟುಬಿಟ್ಟಿದ್ರೆ ಗೆಲುವು ನಂದಾಗ್ತಿತ್ತು ಅಂತ ಮಂಜುನಾಥ ಗೌಡರ ಆರೋಪ. ಅದು ಆರೋಪ. ನಿಜವಾಗ್ಲೂ ಹಂಗಾಗಿದೆಯೋ ಇಲ್ವೋ ಅಂತ ತಿಳ್ಕೊಳ್ಳೋದಕ್ಕೆ ಕೌಂಟಿಂಗ್ ನಡೆಯುವಾಗಿನ ವಿಡಿಯೋಗ್ರಾಫ್ ಸಾಕ್ಷಿ ಆಗಬೇಕು. ಹೈಕೋರ್ಟಿಗೆ ಕೇಸ್ ಬಂದಾಗ ಜಿಲ್ಲಾ ಚುನಾವಣಾಧಿಕಾರಿಗಳಿಗೆ ನೋಟಿಸ್ ಕೊಡ್ತಾರೆ, ವಿಡಿಯೋ ತಗೊಂಬನ್ನಿ ಅದನ್ನು ಅಂತ. ವಿಡಿಯೋ ಇಲ್ಲ ಅಂದ್ಬಿಟ್ರು ಅವರು. ವಿಡಿಯೋ ಎಲ್ಲೋ ಮಿಸ್ ಆಗಿಬಿಟ್ಟಿದೆ ಅದು ಅಂತ. ಅದು ದೊಡ್ಡ ಸ್ಟ್ರೆಂತ್ ಕೊಡ್ತೀವ್ರಿಗೆ, ಮಂಜುನಾಥ ಗೌಡರಿಗೆ. ನೋಡಿ ಅಲ್ಲಿ ಸೆಲೆಬ್ರೇಷನ್, ವಿಡಿಯೋ ಮಿಸ್ ಆಗಿಬಿಟ್ಟಿದೆ ಅಂತ. ಆಯ್ತಪ್ಪ, ವಿಡಿಯೋ ಏನು ಗೌರ್ಮೆಂಟ್ ಆಫೀಷಿಯಲ್ಸ್ ಏನು ಮಾಡಿರೋದಿಲ್ಲ, ಯಾವುದೋ ಒಂದು ಏಜೆನ್ಸಿಗೆ ಕೊಟ್ಟಿರ್ತಾರೆ, ಯಾವುದೋ ಕಂಪ್ನಿಗೆ ಕೊಟ್ಟಿರ್ತಾರೆ, ಇಂಥ ದಿವಸದ ವಿಡಿಯೋ ಮಾಡಿ ಕೊಡಿ ಅಂತ. ಆ ಕಂಪನಿ ಅವ್ರಿಗೆ ಕೇಳಿದ್ರೆ, ನಾವು ವಿಡಿಯೋ ಮಾಡಿ ಅದನ್ನೊಂದು ಹಾರ್ಡ್ ಡಿಸ್ಕಿಗೆ ಹಾಕಿ ಕೊಟ್ಟುಬಿಟ್ಟಿದ್ದೀವಿ ಅವ್ರಿಗೆ, ಅವ್ರು ನಮಗೆ ಬಿಲ್ ಕೂಡ ಸ್ಯಾಂಕ್ಷನ್ ಮಾಡಿದ್ದಾರೆ, ನಾವು ಮಾಡಿಕೊಟ್ಟ ಕೆಲಸಕ್ಕೆ ದುಡ್ಡು ಕೊಟ್ಟಿದ್ದಾರೆ ಅವರು, ಅಲ್ಲಿಗೆ ನಮ್ಮ ಕೆಲಸ ಏನಿಲ್ಲ, ಮುಗಿದಿದೆ ಅಂತ ಏಜೆನ್ಸಿ ಹೇಳ್ತಾ ಇರೋದು. ನಾವು ಕೊಟ್ಟುಬಿಟ್ಟಿದ್ದೀವಿ ಅವ್ರಿಗೆ. ಎಲ್ಲ ಸೇರ್ಕೊಂಡು ಇವತ್ತು ನಂಜೇಗೌಡರ ಗೆಲುವೆ ಅಸಿಂಧು ಅಂತ ಹೈಕೋರ್ಟ್ ಆದೇಶ ಕೊಡೋ ಹಂಗಾಯಿತು. ಹೈಕೋರ್ಟ್ ಒಂದು ಸಣ್ಣ ರಿಲೀಫ್ ಕೊಟ್ಟಿದೆ ಅವ್ರಿಗೆ. ಏನು? ನಾವು ಕೊಟ್ಟ ಆದೇಶವನ್ನು ನಾವೇ 1 ತಿಂಗಳ ಸಸ್ಪೆನ್ಷನ್ನಲ್ಲಿ ಇಡ್ತೀವಿ, ಆ 1 ತಿಂಗಳಲ್ಲಿ ನೀವು ಬೇಕಿದ್ರೆ ಸುಪ್ರೀಂ ಕೋರ್ಟಿಗೆ ಹೋಗಬಹುದು ಅಂತ. ಹೈಕೋರ್ಟಿನ ಆದೇಶ ನಿಮ್ಮ ಗೆಲುವು ಅಸಿಂಧು, 4 ವಾರಗಳಲ್ಲಿ ಮರುಮತ ಎಣಿಕೆ ನಡೀಬೇಕು. ಎಲೆಕ್ಷನ್ ಪಿಟಿಷನ್ ದಾಖಲಾದಾಗ ಎಲ್ಲ ಮಷಿನ್ಗಳನ್ನು ಹಾಗೆ ಇಟ್ಟಿರ್ತಾರೆ, ಮತಯಂತ್ರಗಳನ್ನು ಹಾಗೆ ಇಟ್ಟಿರ್ತಾರೆ, ಅದು ಬಗೆಹರಿಯೋ ತನಕ ಅಂತ. ಅದರ ಮರುಮತ ಎಣಿಕೆ 1 ತಿಂಗಳಲ್ಲಿ ಆಗಬೇಕು, 4 ವಾರದಲ್ಲಿ ಆಗಬೇಕು. 1 ತಿಂಗಳು ನಮ್ಮ ಆದೇಶವನ್ನು ನಾವೇ ಸಸ್ಪೆನ್ಷನ್ನಲ್ಲಿ ಇಡ್ತೀವಿ, ನೀವು ಬೇಕಿದ್ರೆ ಸುಪ್ರೀಂ ಕೋರ್ಟಿಗೆ ಹೋಗಿ ಅಂತ. ಸುಪ್ರೀಂ ಕೋರ್ಟಿಗೆ ಹೋಗಿ. ಸುಪ್ರೀಂ ಕೋರ್ಟ್ ಹೈಕೋರ್ಟಿನ ಆದೇಶಕ್ಕೆ ತಡೆ ಕೊಟ್ಟರೆ ತಡೆಯಲ್ಲಿರುತ್ತೆ. ಹೈಕೋರ್ಟ್ ಆದೇಶವನ್ನು ಎತ್ತಿ ಹಿಡಿದ್ರೆ ಆ ಎತ್ತಿ ಹಿಡಿದ ದಿನದ 4 ವಾರದ ಒಳಗಾಗಿ ಮರುಮತ ಎಣಿಕೆ ನಡೀಬೇಕು, 1 ವಾರದ ಒಳಗಾಗಿ. ಕೋಲಾರದಲ್ಲಿ BJP ಸಂಭ್ರಮಾಚರಣೆ ಮಾಡ್ತು. ನಂಜೇಗೌಡರು ಸಹಜ ಬೇಜಾರಾಗಿದ್ದಾರೆ. ಬರೀ ಮರುಮತ ಎಣಿಕೆ ಮಾಡಿ ಅಂದಿದ್ರೆ ನನಗೆ ಸಂತೋಷ ಆಗ್ತಿತ್ತು, ನನ್ನ ಗೆಲುವನ್ನು ಅಸಿಂಧುವಲ್ಲಿಟ್ಟಿದ್ದು ನನಗೆ ಶಾಕ್ ಆಗಿದೆ ಅಂತಾರೆ ಅವರು. ಕೇಳಿಸ್ಕೊಳ್ಳಿ. ಆದರೆ ಇವತ್ತು ಆದೇಶ ನೋಡಿದಾಗ ಅಸಿಂಧು ಮಾಡಿ ಕೌಂಟಿಂಗ್ ಆದೇಶವನ್ನ ಮಾಡೋದು ಅಂತೇಳಿ ಕೌಂಟಿಂಗ್ ಆದೇಶಕ್ಕೆ ಮಾಡಿದ್ದಾರೆ ಅಂತ ಮಾಹಿತಿ. ನಾನು ನಮ್ಮ ಸೀನಿಯರ್ ಲಾಯರ್ ಜೊತೆಗೆ ಹೋಗ್ತೀನಿ, ಮಾತಾಡ್ತಾ ಇದ್ದೀನಿ. ನಾನು ರೀಕೌಂಟಿಂಗ್ ಏನಾದರೂ ಆದೇಶ ಆದರೆ ನಾನು ಸ್ವಾಗತ ಮಾಡಬೇಕು ಅಂತಿದ್ದೆ. ಅಸಿಂಧು ಮಾಡಿ ಚುನಾವಣೆನೇ ಅಸಿಂಧು ಮಾಡಿ ರೀಕೌಂಟಿಂಗ್ ಮಾಡೋದು ಅಂತೇಳಿ ಆದೇಶ ಆಗಿರೋದು ನನಗೆ ಬೇಜಾರಾಗಿರೋದು. ಚುನಾವಣೆ ಅಸಿಂಧು ಮಾಡಿ ಕೌಂಟಿಂಗ್ ಕೊಟ್ಟಿರೋದ್ರಿಂದ ಬೇಜಾರಾಗಿದೆ. ಅದರಿಂದ ನಾನು ಇದನ್ನ ಸುಪ್ರೀಂ ಕೋರ್ಟ್ ಚಾಲೆಂಜ್ ಮಾಡ್ತೇನೆ. ಇವತ್ತಿನ ಜಡ್ಜ್ಮೆಂಟು ನನಗೆ ಸಮಾಧಾನಕರವಾಗಿಲ್ಲ. 17 C4 ಅಲ್ಲಿ ನಮ್ಮ ಸಿಗ್ನೇಚರ್ಸೇ ಇಲ್ಲ, ನಮ್ಮ ಏಜೆಂಟ್ ಸಿಗ್ನೇಚರ್ಸ್. ಯಾಕಂದ್ರೆ ಇಂಡಿಪೆಂಡೆನ್ಸ್ಗೆ ಕೇಳೋರು ಇರಲ್ಲ, ಏಜೆಂಟ್ಸ್ ಇರಲ್ಲ. ಕೆಲವರೆಲ್ಲ ನಾಮಕಾವಸ್ಥೆ ಹಾಕ್ಬಿಟ್ಟಿರ್ತಾರೆ. ಆ ವೋಟ್ಸ್ ಎಲ್ಲ
ಕೆಲವು ಕಡೆ ಮೋಸ ಆಗಿದೆ ಅನ್ನೋದು ನಮ್ಮ ಗಮನಕ್ಕೆ ಬಂದಿದೆ. ಆಮೇಲೆ ಇದನ್ನೆಲ್ಲ ಪುಷ್ಟಿ ಕೊಡೋ ರೀತಿಲಿ ಏನಂದ್ರೆ, ಇಷ್ಟೂ ನಡೆದಿರೋಂಥ ಕೆಲಸಕ್ಕೆ ವಿಡಿಯೋ ಇರುತ್ತೆ, ಎಲ್ಲ ವಿಡಿಯೋ ರೆಕಾರ್ಡಿಂಗ್ ಆಗಿರುತ್ತೆ, ಅದೇ ನಾಶ ಮಾಡಿದ್ದಾರೆ. ಹಂಗಾಗಿ ಅಲ್ಲೇ ಕಳ್ತನ ಆಗಿರೋದು. ಇಲ್ವಲ್ಲ, ಸ್ಟ್ರಾಂಗ್ ರೂಮ್ ಅಲ್ಲಿ ಮಿಸ್ಸಿಂಗ್. ಇಂಥ ಕಾನೂನು ಬಾಹಿರ ಕೆಲಸಗಳು ಮುಂದಿನ ದಿನಗಳಲ್ಲಿ ಕಾನೂನು ಬಗ್ಗೆ ಗೌರವ, ಕಾನೂನು ಬಗ್ಗೆ ಭಯ ಇಲ್ಲ ಅಂದ್ರೆ ನಮ್ಮ ಮಕ್ಕಳು, ನಿಮ್ಮ ಮಕ್ಕಳು ಯಾರು ನ್ಯಾಯವಾಗಿ ನೆಮ್ಮದಿಯಿಂದ ಬದುಕಕ್ಕೆ ಆಗಲ್ಲ. ಅಂತ ಭ್ರಷ್ಟ ಅಧಿಕಾರಿಗಳು, ಭ್ರಷ್ಟ ರಾಜಕಾರಣಿಗಳು ಜೈಲಿಗೆ ಹೋಗ್ಬೇಕನ್ನೋ ಉದ್ದೇಶನೇ ಈ ಹೋರಾಟ. ನನಗೆ ಇಲ್ಲಿನ ಅಧಿಕಾರಿಗಳು ಮಾಹಿತಿ ಕೊಟ್ಟಿರೋ ಪ್ರಕಾರ 300 ಚಿಲ್ಲರೆ ಹೋಟೆಲ್ ಗೆಲ್ತೀರಾ ಅಂತ ಹೇಳ್ತಾರೆ. ಧರ್ಮಸ್ಥಳ ಮತ್ತೆ ಎಕ್ಸಿಮೇಷನ್ ಶುರು ಮಾಡಿಬಿಡುತ್ತಾ SIT? ಕುಡ್ ಬಿ, ಗೊತ್ತಿಲ್ಲ. ಯಾಕಂದರೆ ಹೈಕೋರ್ಟ್ಗೆ ಒಂದು ಅಪ್ಲಿಕೇಶನ್ ಆಗಿದೆ, ರಿಟ್ ಅರ್ಜಿ ಬಂದಿದೆ. ಈ ವಿಠ್ಠಲಗೌಡರ ಸಹೋದರ ಅವರು ಸಲ್ಲಿಸಿರುವಂಥ ರಿಟ್ ಅರ್ಜಿ ಅದು. ಅವರು ನಾವು SITಗೆ ಅಪ್ಲಿಕೇಶನ್ ಕೊಟ್ಟಿದ್ದೀವಿ, ನಾವು ಶವಗಳನ್ನು ತೋರಿಸ್ತೀವಿ ಅಂತ. ತಡ ಮಾಡದೆ ನಾವು ಕೊಟ್ಟಿರುವಂಥ ಅರ್ಜಿಯನ್ನು ಪರಿಗಣನೆಗೆ ತೆಗೆದುಕೊಂಡು, ಹೆಂಗೆ ಚಿನ್ನಯ್ಯನ ವಿಷಯದಲ್ಲಿ ಮಾಡಿದ್ರಲ್ಲ, ಚಿನ್ನಯ್ಯನ ಕರ್ಕೊಂಡೋಗಿ ಅಗಸಿದ್ರಲ್ಲ, ಅಸ್ಥಿಪಂಜರಕ್ಕಾಗಿ ಹುಡುಕಾಟ ನಡೆದಿತ್ತಲ್ಲ, ಹಂಗೆ ನಮ್ಮನ್ನು ಕರ್ಕೊಂಡು ಹುಡುಕಾಟ ನಡೆಸಿ ಅಂತ ತುಕಾರಾಮ್ ಗೌಡ ಮತ್ತು ಪುರಂದರ ಗೌಡ ಇಬ್ಬರು ಕೂಡ ಅರ್ಜಿ ಕೊಟ್ಟಿದ್ರು SITಗೆ. SIT ಒಂದು ಹಿಂಬರಹವನ್ನು ಕೊಟ್ಟಿತ್ತು, ಮಾಡೋದಕ್ಕಾಗೋದಿಲ್ಲ ಅದನ್ನು ಅಂತ. ಅದನ್ನು ಪ್ರಶ್ನಿಸಿಕೊಂಡು ಹೈಕೋರ್ಟಿಗೆ ಬಂದಿದ್ದಾರೆ. ಹೈಕೋರ್ಟ್ ನಿರ್ದೇಶನ ಕೊಡಬೇಕು SITಗೆ ಅಂತ, SITಗೆ ನಿರ್ದೇಶನ ಕೊಡಬೇಕು ಅಂತ ನ್ಯಾಯಮೂರ್ತಿ ನಾಗಪ್ರಸನ್ನರ ಪೀಠದ ಎದುರಿಗೆ ಬಂತದ್ದು. ಆರ್ಗ್ಯುಮೆಂಟ್ನ ವಿಡಿಯೋಗಳನ್ನು ನೋಡ್ತಾ ಇದ್ದೆ ನಾನು. ಭಾರತದ ಅತ್ಯುತ್ತಮ ವಕೀಲರು ಅನ್ನಿಸಿಕೊಂಡವರ ಪೈಕಿ ಒಬ್ಬ ವಕೀಲರನ್ನು, ದೀಪಕ್ ಖೋಸ್ಲಾ ಅಂತ ಅವರ ಹೆಸರು, ಆ ವಕೀಲರನ್ನು ಕರ್ಕೊಂಡು ಬಂದಿದೆ ತಂಡ ಇವ್ರ ಪರವಾಗಿ ವಾದ ಮಾಡೋದಕ್ಕೆ. ವಾದ ನೋಡ್ತಾ ಇದ್ದೆ ನಾನು. SIT ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದೆ, ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದೆ ಅಂತ ದೀಪಕ್ ಖೋಸ್ಲಾ ಅವರು ಒತ್ತಿ 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 ಹೇಳಿದ್ರು. ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದೆ, ಬಟ್ ಇದೊಂದು ಮಾಡೋಕ್ಕೆ ಹೇಳಿ ಅವ್ರಿಗೆ ಅಂತ. ನಮ್ಮ ಕಕ್ಷಿದಾರರು ತೋರಿಸಿದಲ್ಲಿ ಆಗಿ ಅದಕ್ಕೊಂದು ಹೇಳಿ ಅಂತ SIT ಪರವಾಗಿ BN ಜಗದೀಶ್ ಅವರಿದ್ದರು. ವಾದ ನಡೀತು. ಗುರುವಾರಕ್ಕೆ ವಿಚಾರಣೆಯನ್ನು ಮುಂದೂಡಲಾಯಿತು. ಈಗ ಗುರುವಾರ SITಯ ವಾದ ಏನು ಅನ್ನೋದು BN ಜಗದೀಶ್ ಅವರು ಮಂಡಿಸ್ತಾರೆ. SIT ಈಗಾಗಲೇ ಇವರಿಬ್ಬರು ಕೊಟ್ಟ ಅರ್ಜಿಗೊಂದು ಹಿಂಬರಹವನ್ನು ಕೊಟ್ಟು ಕಳಿಸಿದೆ. ಹಿಂಬರಹದಲ್ಲಿ ಏನಿದೆ? ನೀವು ನೀಡಿದ ದೂರು ಅರ್ಜಿಯನ್ನು ವಿಚಾರಣೆ ನಡೆಸಲಾಯಿತು. ಪಾಂಗಳ ಕ್ರಾಸ್ನಲ್ಲಿ ಹೆಣ ಹೂತಿದ್ದಾರೆ ಅಂತ ಆರೋಪಿಸಿದ್ದೀರಿ. ಪಾಂಗಳ ಕ್ರಾಸ್ ಅಂದರೆ ನೀವು ಧರ್ಮಸ್ಥಳದಿಂದ ನೇತ್ರಾವತಿಗೆ ಹೋಗುವಾಗ ರೈಟ್ ಸೈಡಲ್ಲಿ ಈ ಧರ್ಮಸ್ಥಳ ಪ್ರಕೃತಿ ಚಿಕಿತ್ಸಾ ಕೇಂದ್ರ ಏನು ಬರುತ್ತಲ್ಲ, ಅದರ ಎದುರುಗಡೆ ಸೌಜನ್ಯಾಳ ಮನೆಗೆ ಹೋಗುವಂಥ ದಾರಿ ಅದು ಪಾಂಗಳ ಕ್ರಾಸ್ನಲ್ಲಿ ಹೆಣ ಹೂತಿದ್ದಾರೆ ಎಂದು ಆರೋಪಿಸಿದ್ದೀರಿ. ದಾಖಲೆಗಳನ್ನು ಪರಿಶೀಲಿಸಿ ಅಧಿಕಾರಿಗಳನ್ನು ವಿಚಾರಣೆ ನಡೆಸಲಾಗಿದೆ. ವಿಚಾರಣೆಯ ಸಂದರ್ಭದಲ್ಲಿ ಈ ಸ್ಥಳ ಸರ್ಕಾರದಿಂದ ಮಂಜೂರಾದ ಸ್ಮಶಾನ ಎಂದು ಗೊತ್ತಾಗಿದೆ. SIT ಅವರು ಕೊಟ್ಟರು ಹಿಂಬರಹದಲ್ಲಿರೋದಿದು ಸ್ಮಶಾನ. ಅದು ಸ್ಮಶಾನದಲ್ಲಿ ಹೆಣ ಉಳಿದೆ ಇನ್ನೇನು ನಿಧಿನ ಉಳ್ತಾರೆ ಅನ್ನುವ ರೀತಿಯಲ್ಲಿದೆ ಅದು. ಪಾಯಿಂಟ್ ನಂಬರ್ 13ರಲ್ಲಿ, ಅಂದರೆ ಪಾಯಿಂಟ್ ನಂಬರ್ 13 ಏನಿದೆಯಲ್ಲ, ಅಲ್ಲಿ ಶವ ಹೂತಿದ್ದಾರೆ ಅಂತ ಇವರಿಬ್ಬರ ಅರ್ಜಿಲಿತ್ತು. ಅಲ್ಲಿ ಈಗಾಗಲೇ ಚಿನ್ನಯ್ಯ ತೋರಿಸಿದಾಗ ನಾವು ಉತ್ಖನನ ನಡೆಸಿದ್ದೀವಿ, ಎಕ್ಸಿಮೇಷನ್ ಮಾಡಿದ್ದೀವಿ, ಅಲ್ಲಿ ಏನೂ ಸಿಕ್ಕಿಲ್ಲ. ಆದ್ದರಿಂದ ನಿಮ್ಮ ದೂರು ಅರ್ಜಿಯ ವಿಚಾರಣೆಯನ್ನು ಮುಕ್ತಾಯಗೊಳಿಸಲಾಗಿದೆ ಅಂತ SIT ಅವರು ಇವರ ಕಂಪ್ಲೇಂಟಿಗೆ ಬರೆದು ಕೊಟ್ಟಿದ್ದಾರೆ. ಇದು ನಮಗೆ ಸಮಾಧಾನ ಇಲ್ಲ, ನಾವು ತೋರಿಸಿದಲ್ಲಿ ಮತ್ತೆ ಉತ್ಖನನ ನಡೆಸಬೇಕು, ಅಲ್ಲಿ ಹುಡುಕಾಟ ನಡೆಸಬೇಕು ಅನ್ನುವಂಥದ್ದು ಹೈಕೋರ್ಟಿಗೆ ಇವರು ಸಲ್ಲಿಸಿರುವ ಅರ್ಜಿ. ದೀಪಕ್ ಖೋಸ್ಲಾ ಅವರು ಇವರಿಬ್ಬರ ಪರವಾಗಿ ವಾದ ಮಂಡನೆ ಮಾಡಿದರು. 13ನೇ ತಾರೀಕು ಕಂಪ್ಲೇಂಟ್ ಕೊಟ್ಟಿರ್ತಾರೆ ಇವರು. ಕಳೆದ ತಿಂಗಳು ಆಗಸ್ಟ್ 13ಕ್ಕೆ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಹಿಂಬರಹವನ್ನು SIT ಬರೆದು ಕೊಟ್ಟಿದೆ. ಈಗ SITಗೆ ನಿರ್ದೇಶನ ಕೊಡಿ, ನಾವು ತೋರಿಸಿದಲ್ಲಿ ಅಗಿಯೋದಕ್ಕೆ ಅಂಥೇಳಿ ಹೈಕೋರ್ಟಿಗೆ ಬಂದಿದ್ದಾರೆ. ಹೈಕೋರ್ಟ್ ಗುರುವಾರ ಏನು ಹೇಳುತ್ತೆ ನೋಡಬೇಕು. SIT ಏನು ಹೇಳುತ್ತೆ? ಈ ಹಿಂಬರಹಕ್ಕೆ ಬದ್ಧವಾಗಿಯೇ SIT ತನ್ನ ವಾದವನ್ನು ಹೈಕೋರ್ಟ್ನಲ್ಲಿ ಮಂಡನೆ ಮಾಡುತ್ತಾ ಅನ್ನೋದೊಂದು ಕುತೂಹಲ. ಅಷ್ಟೆಲ್ಲ ಆದಮೇಲೆ ಬರುವ ಪ್ರಶ್ನೆ, ಈ ಒಟ್ಟಾರೆ ಪ್ರಕರಣದಲ್ಲಿ SIT ಮುಂದೆ ಏನು ಮಾಡುತ್ತೆ? ನಮಗೆ ಬರ್ತಾ ಇರೋ ಮಾಹಿತಿಯ ಪ್ರಕಾರ ರಾಜ್ಯ ಸರ್ಕಾರದ ಗೈಡೆನ್ಸಿಗೆ ಕಾಯ್ತಾ ಇದೆ, ಏನು ಮಾಡೋದೀಗ ಅಂತ.
ಒಂದು ಮಧ್ಯಂತರ ವರದಿ ಕೊಡೋದಾ, ಅಥವಾ ಇನ್ನೊಂದು ಸ್ವಲ್ಪ ದಿವಸ ಟೈಮ್ ತಗೊಂಡು ಪೂರ್ಣ ಪ್ರಮಾಣದ ವರದಿಯನ್ನೇ ಕೊಟ್ಟು ಬಿಡೋದಾ? ಈ ಮಧ್ಯದಲ್ಲಿ ವಿಠ್ಠಲಗೌಡ ಅವರು ಬಂದು ಬಂಗ್ಲೆಗುಡ್ಡದಲ್ಲಿ ಶವಗಳ ಬಿದ್ದಿದ್ದಾವೆ, ಅಸ್ಥಿಪಂಜರಗಳ ಬಿದ್ದಿದ್ದನ್ನು ನೋಡಿದ್ದೀವಿ ಅಂಥೇಳಿ ಅವರೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದರ ಆಧಾರದ ಮೇಲೆ ಬಂಗ್ಲೆಗುಡ್ಡದಲ್ಲಿ ಹುಡುಕಾಟ ನಡೆಸೋದಕ್ಕೆ SIT ತಯಾರಾಗಿತ್ತು. ಅವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೂ ಹೇಳಿದರು, KMC ವೈದ್ಯರಿಗೂ ಹೇಳಿದರು. ಅದು ಯಾಕೋ ಏನೋ 2 ದಿವಸ ಲೇಟ್ ಆಯಿತು. SIT ಅಧಿಕಾರಿಗಳಿಗೆ ಬಂದ ಸೂಚನೆ ಯಥಾವತ್ತಾಗಿ, ಮೊದಲು ಬಂದ ಸೂಚನೆ ಯಥಾವತ್ತಾಗಿ ಪಾಲನೆ ಆಗಿದ್ದರೆ ನಿನ್ನೆ ಬೆಳಗ್ಗೆಯಿಂದಲೇ ಹುಡುಕಾಟ ನಡಿಬೇಕಾಗಿತ್ತು. ನಿನ್ನೆ ಒಂದು ದಿವಸ ಹೋಲ್ಡ್ ಮಾಡಿ ಅಂದ್ರಂತೆ, ಇವತ್ತೊಂದು ದಿವಸ ಹೋಲ್ಡ್ ಮಾಡಿ ಅಂದಿದ್ದಾರೆ. ಗೊತ್ತಿಲ್ಲ ಆ ಹುಡುಕಾಟ ಮುಂದುವರಿಯುತ್ತೋ ಅಥವಾ ಅವ್ರಿಗೊಂದು ಹಿಂಗೆ ಹಿಂಬರಹ ಕೊಟ್ಟು ಅದನ್ನು ಅಲ್ಲಿಗೆ ಬಿಡ್ತಾರೋ ಗೊತ್ತಿಲ್ಲ. ರಾಜ್ಯ ಸರ್ಕಾರದ ಸೂಚನೆಗಾಗಿ SIT ಕಾಯ್ತಾ ಇದೆ ಅಂತ. ಕೆಲವೊಂದು ಸಲ ಸತ್ಯವನ್ನು ಇಷ್ಟು ಓಪನ್ ಆಗಿ ಹೇಳ್ಬಿಡಬಾರ್ದು. ರಾಜ್ಯ ಸರ್ಕಾರ ಮತ್ತೆ ಹೇಳ್ತಿದೆ ಅದಕ್ಕೆ ಸಂಪೂರ್ಣ ಸ್ವಾತಂತ್ರ್ಯ ಇದೆ SITಗೆ ಅಂತ ರಾಜ್ಯ ಸರ್ಕಾರದವರು ಮತ್ತೆ ಹೇಳ್ತಾ ಇದ್ದಾರೆ. ಈ ಮಧ್ಯೆ ಪಾಪ ಚಿನ್ನಯ್ಯಂಗೆ ಬೇಲ್ ರಿಜೆಕ್ಟ್ ಆಗ್ಬಿಡ್ತು. ಅನಾಮಿಕ ದೂರುದಾರ, ಕೇವಲ ದೇಶ ಅಲ್ಲ ಪ್ರಪಂಚದಾದ್ಯಂತ ಒಂದು ಸಂಚಲನ ಸೃಷ್ಟಿಸುವುದಕ್ಕೆ ಕಾರಣನಾದಂಥ ಚಿನ್ನಯ್ಯನಿಗೆ ಬೇಲ್ ಕ್ಯಾನ್ಸಲ್ ಆಯಿತು. ನೋಡಿ, ಇಬ್ಬರು ದೂರುದಾರರು, ಇಬ್ಬರು ಸಾಕ್ಷಿಗಳು ಕೊಟ್ಟಿರುವಂತಹ ದೂರಿನ ಆಧಾರದ ಮೇಲೆ SIT ಅವರು ಅಸ್ಥಿಪಂಜರಗಳ ಹುಡುಕಾಟ ನಡೆಸಬೇಕು ಅಂತ ವಾದ ಮಾಡುವುದಕ್ಕೆ ದೆಹಲಿಯ ಒನ್ ಆಫ್ ದ ಕಾಸ್ಟ್ಲಿಯೆಸ್ಟ್ ವಕೀಲರಾದಂಥ ದೀಪಕ್ ಖೋಸ್ಲಾ ಅವ್ರು ಬಂದು ಕೂತ್ಕೋತಾರೆ ವಾದ ಮಾಡುವುದಕ್ಕೆ. ಬಟ್ ಚಿನ್ನಯ್ಯಂಗೆ ಬೇಲ್ ಕೊಡಬೇಕು ಅಂತ ವಾದ ಮಾಡೋದಕ್ಕೆ ಒಬ್ಬ ವಕೀಲರು ಇರಲಿಲ್ಲ. ವಕೀಲರೇ ಇಲ್ಲದೆ ಹೋದಾಗ ಆರೋಪಿಯ ಪರವಾಗಿ ಸರ್ಕಾರ ವಕೀಲರನ್ನು ಕೊಡುತ್ತೆ ನಿಮ್ಮ ಪರವಾಗಿ ವಾದ ಮಾಡೋದಕ್ಕೆ ಅಂತ ಸರ್ಕಾರ ವಕೀಲರನ್ನು ಕೊಡುತ್ತೆ. ಆ ಸರ್ಕಾರ ಕೊಟ್ಟ ವಕೀಲರು ಚಿನ್ನಯ್ಯನ ಪರವಾಗಿ ವಾದ ಮಂಡನೆ ಮಾಡಿದರು, ಜಾಮೀನು ಕೊಡಿ ಅಂತ. ಜಾಮೀನು ಸಿಗಲಿಲ್ಲ. ಬೆಳ್ತಂಗಡಿ ತಾಲೂಕಾ ಕೋರ್ಟಿನ ನ್ಯಾಯಾಧೀಶರಾದ ವಿಜಯೇಂದ್ರ ಅವರು ಆರೋಪಿ ಚಿನ್ನಯ್ಯನ ಜಾಮೀನನ್ನು ತಿರಸ್ಕರಿಸಿ ಆದೇಶ ಕೊಟ್ಟರು. ಜಿಲ್ಲಾ ಕಾನೂನು ಪ್ರಾಧಿಕಾರದ ಪರವಾಗಿ ವಕೀಲರು ಅರ್ಜಿಯನ್ನು ಸಲ್ಲಿಸಿದ್ದರು. ನನಗೆ ಇವತ್ತಿಗೂ ನೆನಪಾಗತ್ತೆ, ಈ ಚಿನ್ನಯ್ಯ ಮೊದಲನೇ ದಿವಸ ಬಂದಾಗ ಅದಕ್ಕಿಂತ ಮುಂಚೆನೇ ಒಂದು ವೇದಿಕೆಯನ್ನು ಸೃಷ್ಟಿಸಲಾಗಿತ್ತು. ವಕೀಲರುಗಳು ಪ್ರೆಸ್ ಸ್ಟೇಟ್ಮೆಂಟು ಕೊಟ್ಟು ಮಾಧ್ಯಮಗಳಲ್ಲಿ ವಾದ ಮಂಡನೆ ಮಾಡಿ ಒಂದು ವೇದಿಕೆ ಸೃಷ್ಟಿಯಾಗಿತ್ತು. ಅದಾದ ಮೇಲೆ ಚಿನ್ನಯ್ಯ ಆವಾಗಿನ್ನೂ ಅನಾಮಿಕ ದೂರುದಾರ ಡೇ 1 ಬಂದಾಗ ಬುಲೆಟ್ ಪ್ರೂಫ್ ಕಾರ್ನಲ್ಲಿ ಕರ್ಕೊಂಡು ಬಂದರು ಅಂತ ಸುದ್ದಿಯಾಗಿತ್ತು. ಬುಲೆಟ್ ಪ್ರೂಫ್ ಕಾರ್ನಲ್ಲಿ ಕರ್ಕೊಂಡು ಬಂದರು ಚಿನ್ನಯ್ಯನ ಅಂತ. ಎಂಥ ವಕೀಲರ ತಂಡ ಇತ್ತು ಚಿನ್ನಯ್ಯನ ಜೊತೆಗೆ ಅಂತಂದರೆ, ಚಿನ್ನಯ್ಯನ ಹತ್ರ SIT ಅಧಿಕಾರಿಗಳೇ ಬಂದು ಏನು ಬೇಕಾ ಪ್ರಶ್ನೆಗಳನ್ನು ಕೇಳೋದಕ್ಕೆ ಬಿಡ್ತಿರಲಿಲ್ಲ ಆ ವಕೀಲರ ತಂಡದವರು. ಆತ ಸಾಕ್ಷಿದಾರ, ದೂರುದಾರ, ಮೈಂಡ್ ಯುವರ್ ಬಿಸ್ನೆಸ್ ಅಂತ ಹೇಳೋದೊಂದು ಬಾಕಿ ಇತ್ತು ವಕೀಲರ ತಂಡದವರು. ಇವತ್ತು ಯಾರಂದ್ರೆ ಯಾರೂ ಇಲ್ಲ. ಚಿನ್ನಯ್ಯ ಒಂಥರ ಅಬ್ಬೆಪಾರಿ. ಈ ಷಡ್ಯಂತ್ರಗಾರರನ್ನು ನಂಬಿಕೊಂಡು ಬಂದಿದ್ದಕ್ಕೆ ಚಿನ್ನಯ್ಯ ಇವತ್ತು ಈ ಪರಿಸ್ಥಿತಿಗೆ ಬರೋ ಹಂಗಾಯ್ತು. ನೋಡೋಣ ಏನೇನಾಗುತ್ತೋ, ಮುಂದಿನ ಸುದ್ದಿಗೆ ಹೋಗೋಣ ನಾವು. ಭಾರತ ಅಮೇರಿಕಾದ ಮಧ್ಯದಲ್ಲಿ ನಡೀತಾ ಇರುವ ತೆರಿಗೆ ಯುದ್ಧ ಒಂದು ಇಂಟ್ರೆಸ್ಟಿಂಗ್ ಟರ್ನಿಗೆ ಬಂದು ನಿಂತಿದೆ. SCO ಮೀಟಿಂಗಿನ ದೃಶ್ಯಗಳು ಪ್ರಪಂಚದಾದ್ಯಂತ ಒಂದು ಸಂದೇಶವನ್ನು ಕಳಿಸಿದ್ವು. ಸ್ಟ್ರಾಟಜಿಕಲ್ ಅಟಾನಮಿ ಅಂತ ಕರೀತಾರೆ. ಸ್ಟ್ರಾಟಜಿಕಲ್ ಅಟಾನಮಿ ಅಂದರೆ ನಮ್ಮ ದೇಶಕ್ಕೆ ಏನು ಲಾಭವೋ ಅದನ್ನೇ ನಾವು ಮಾಡ್ತೀವಿ ಅಷ್ಟೇ ಅಂತ. ನಮ್ಮ ದೇಶಕ್ಕೆ ಯಾವುದು ಉತ್ತಮವೋ ಅದನ್ನು ನಾವು ಮಾಡ್ತೀವಿ. ನಿಮ್ಮ ಜೊತೆಗೆ ಬರಬೇಕಾ, ಅವ್ರ ಜೊತೆಗೆ ಹೋಗಬೇಕಾ, ಆಯಾ ಸನ್ನಿವೇಶದಲ್ಲಿ ನಿರ್ಧಾರ ಮಾಡ್ತೀವಿ ಅನ್ನುವ ಸ್ಟ್ರಾಟಜಿಕಲ್ ಅಟಾನಮಿಯ ಸಂದೇಶವನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಪ್ರಪಂಚಕ್ಕೆ ಕೊಟ್ಟರು. ನೀವು 50% ಟ್ಯಾಕ್ಸ್ ಹಾಕ್ತೀರಿ ಅನ್ನೋದಿದ್ರೆ ನಿಮ್ಮ ಸಾವಾಸ ಬೇಡಪ್ಪ, ನಾವು ರಷ್ಯಾದ ಜೊತೆ ವ್ಯವಹಾರ ಮಾಡ್ತೀವಿ, ಚೀನಾ ಜೊತೆ ವ್ಯವಹಾರ ಮಾಡ್ತೀವಿ ಅಂತ. ಬಹುಶಃ ಡೊನಾಲ್ಡ್ ಟ್ರಂಪ್ ಅದನ್ನು ನಿರೀಕ್ಷೆ ಮಾಡಿರಲಿಲ್ಲ. 50% ಟ್ಯಾಕ್ಸ್ ಹಾಕ್ತೀವಿ ಅಂದ ತಕ್ಷಣ ಭಾರತ ಮೊಳಕಾಲ ಮೇಲೆ ಕೂತ್ಕೊಂಡು ತಪ್ಪಾಯಿತು ಅಂದುಬಿಡುತ್ತೆ ಅಂತ ಅನ್ಕೊಂಡಿದ್ರು. ಹಂಗೆ ಆಗಲಿಲ್ಲ. ಈಗ ಡೊನಾಲ್ಡ್ ಟ್ರಂಪರ ಇತ್ತೀಚಿನ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳನ್ನು ನೋಡಿ ನೀವು. ಡೆಡ್ ಎಕನಾಮಿ ಅಂತ ಅಂದಿದ್ದ ಭಾರತದ ಎಕನಾಮಿ, ಇಟ್ ಈಸ್ ಅ ಡೆಡ್ ಎಕನಾಮಿ ಅಂದಿದ್ದ ಡೊನಾಲ್ಡ್ ಟ್ರಂಪ್ 2 ಮಹಾನ್ ದೇಶಗಳು ಕೂತ್ಕೊಂಡು ಮಾತನಾಡಬೇಕಲ್ವಾ ಅಂತ ಟ್ವೀಟ್ ಮಾಡೋ ಹಂಗಾದ್ರು. ಮಹಾನ್ ದೇಶಗಳು, ಗ್ರೇಟ್ ನೇಷನ್ಸ್ ಕೂತ್ಕೊಂಡು ಮಾತಾಡ್ಬೇಕಲ್ವಾ ಅಂತ. ಮೋದಿ ನನಗೆ ಅಂಥ ಫ್ರೆಂಡು ಇಂಥ ಫ್ರೆಂಡು ಅಂತೆಲ್ಲ ಮಾಡೋದಕ್ಕೆ ಶುರು ಮಾಡಿದ್ರು. ಈಗ ಒಂದು ರಕ್ಷಣಾ ಒಪ್ಪಂದದ ಮಾತುಕತೆಗೆ ಅಮೇರಿಕದ ನಿಯೋಗ ಭಾರತಕ್ಕೆ ಬಂದಿದೆ.
ಇಂಡಿಯನ್ ನೇವಿಗೆ P-8I ಅನ್ನುವ ವಿಮಾನಗಳ ಬೇಕಾಗಿದ್ದಾವೆ. $4 ಬಿಲಿಯನ್ ಒಪ್ಪಂದ ಆಯಿತು ವಿಮಾನ ಖರೀದಿ. 6P-8I ಅಂತ, 6P-8I ಒಂದು ಸರ್ವೆಲೆನ್ಸ್ ವಿಮಾನ ಇದು. ಸ್ಪೆಷಲಿ ಈ ಸಮುದ್ರ ತೀರಗಳು, ಕರಾವಳಿ ಪ್ರದೇಶದಲ್ಲಿ ಸರ್ವೆಲೆನ್ಸ್ ಮಾಡೋದಕ್ಕೆ ಇದು ಬೇಕಾಗುತ್ತೆ. ಬೋಯಿಂಗ್ನವ್ರು ತಯಾರು ಮಾಡ್ತಾರೆ. ಅದರ ಖರೀದಿಯ ಒಪ್ಪಂದವನ್ನು ಫೈನಲ್ ಮಾಡೋದಕ್ಕೆ ಅಮೆರಿಕದ ರಕ್ಷಣಾಧಿಕಾರಿಗಳ ಒಂದು ತಂಡ ಭಾರತಕ್ಕೆ ಬಂದಿದೆ, ದಿಲ್ಲಿಲಿದೆ. 4 ದಿನಗಳಿಂದ ಮಾತುಕತೆ ನಡೆಸ್ತಾ ಇದೆ. ಹೇಗೆ ಟೇಬಲ್ಗಳು ಟರ್ನ್ ಆಗೋದು ಅಂದರೆ, $4 ಬಿಲಿಯನ್ ಒಪ್ಪಂದಕ್ಕೆ ಸ್ವತಃ ಅಮೆರಿಕ ಸರ್ಕಾರದಿಂದಲೇ ಒಂದು ನಿಯೋಗ ಬಂದಿದೆ. 6 ವಿಮಾನ ಬೇಕು ಭಾರತಕ್ಕೆ. ಭಾರತದ ನೇವಿಗೆ ಇಂಥ 6 ವಿಮಾನ ಬೇಕು. ಸರ್ವೆಲೆನ್ಸ್ ಏರ್ಕ್ರಾಫ್ಟು, ಅನೇಕ ಮಲ್ಟಿಟಾಸ್ಕಿಂಗ್ ಮಾಡುತ್ತದು. ಬೋಯಿಂಗ್ ಕಂಪನಿಯವರು ಮಾಡ್ತಾರೆ. ಆಕಾಶದಲ್ಲಿ ಹಾರಾಡ್ತಾನೆ ಸಮುದ್ರದ ಒಳಗಿರುವ ಸಬ್ಮೆರಿನ್ಗಳನ್ನು ಕೂಡ ಪತ್ತೆ ಹಚ್ಚಬಲ್ಲಂಥದ್ದು. ಈಗಾಗಲೇ 12 P-8I ವಿಮಾನಗಳು ಭಾರತದ ನೇವಿ ಹತ್ರ ಇದ್ದಾವೆ. 12 ಇದ್ದಾವೆ, ಇನ್ನು 6 ತಗೋಬೇಕಾಗಿದೆ. ಮಲ್ಟಿ ರೋಲ್ ಏರ್ಕ್ರಾಫ್ಟು. ಅದರ ಖರೀದಿಯ ಒಪ್ಪಂದಕ್ಕಾಗಿ ಬಂದು ಕೂತ್ಕೊಂಡಿದ್ದಾರೆ. ಈಗ ಇಷ್ಟಾಗ್ತಿದೆ ಅಂದರೆ ಇನ್ನು ಆದಷ್ಟು ಬೇಗ ವ್ಯಾಪಾರ ಒಪ್ಪಂದ ಕೂಡ ಆಗಿಬಿಡುತ್ತೋ ಏನೋ. ಇಬ್ಬರು ಈಗೋಯಿಸ್ಟಿಕ್ ಅಷ್ಟೇ. 50% ಟ್ಯಾಕ್ಸು 50% ಟ್ಯಾಕ್ಸು ಅಂತ ಪ್ರಪಂಚ ತುಂಬ ಎಲ್ಲ ಹಾರಾಡಿ ಈಗ ಏಕಾಏಕಿ ವಾಪಸ್ ತಗೋತೀವಿ ಅಂದರೆ ಜನ ನನ್ನನ್ನು ಆಡ್ಕೊಂಡು ನಗಲ್ವಾ ಅಂತ ಟ್ರಂಪ್ ತಲೆಯಲ್ಲೂ ಇರುತ್ತೆ. ಬಿದ್ರು ಮೀಸೆ ಮಣ್ಣಾಗಲಿಲ್ಲ ಅನ್ನುವಂತೆ ಇದನ್ನು ಹೆಂಗೆ ಬಗೆಹರಿಸಿಕೊಳ್ಳೋದು ಅನ್ನುವ ಟೆನ್ಷನ್ನಲ್ಲಿ ಅವರು ಇರ್ತಾರೆ. ಮುಂದಿನ ಸುದ್ದಿಗೆ ಹೋಗೋಣ. ದುಬೈನಲ್ಲಿ ನಡೆದ ಮ್ಯಾಚು, T20 ಮ್ಯಾಚು ಭಾರತ ಗೆಲ್ತು, ಪಾಕಿಸ್ತಾನ ಸೋಲ್ತು. ಭಾರತೀಯ ತಂಡ ನಡೆದುಕೊಂಡ ರೀತಿಯ ಬಗ್ಗೆ ಪ್ರಪಂಚದಾದ್ಯಂತ ಚರ್ಚೆಗಳಾಗ್ತಾ ಇದ್ದವು. ಒಂದೇ ಒಂದು ಸಲ ಹ್ಯಾಂಡ್ ಶೇಕ್ ಸಹಿತ ಮಾಡಲಿಲ್ಲ ಇವರು ಪಾಕಿಸ್ತಾನದ ಆಟಗಾರರ ಜೊತೆಗೆ. ಟಾಸ್ ಆದಮೇಲೆ ಸಾಮಾನ್ಯವಾಗಿ ಇಬ್ಬರು ಕ್ಯಾಪ್ಟನ್ಗಳು ಹ್ಯಾಂಡ್ ಶೇಕ್ ಮಾಡ್ತಾರೆ, ಮಾಡಲಿಲ್ಲ. ಮ್ಯಾಚ್ ಮುಗಿದ ಮೇಲೆ ಮಾಡ್ತಾರೆ, ಮಾಡಲಿಲ್ಲ. ತಮ್ಮ ಪಾಡಿಗೆ ತಾವು ಸಂಭ್ರಮಾಚರಣೆ ಮಾಡಿಕೊಂಡು ಡ್ರೆಸ್ಸಿಂಗ್ ರೂಮ್ಗೆ ಹೋಗಿ ಬಾಗ್ಲಾಕೊಂಬಿಟ್ರು. ಇದು ಚರ್ಚೆ ಆಗ್ತಾ ಇದೆ. ಪಾಕಿಸ್ತಾನದ ನ್ಯೂಸ್ ಚಾನಲ್ಗಳಲ್ಲಿ ಆಬ್ವಿಯಸ್ಲಿ ಚರ್ಚೆ ಆಗ್ತಾ ಇದೆ. ಅಲ್ಲಿನ ಮಾಜಿ ಕ್ರಿಕೆಟಿಗ ಮೊಹಮ್ಮದ್ ಯೂಸುಫ್ ಕೆಟ್ಟ ಶಬ್ದಗಳಲ್ಲಿ ಸೂರ್ಯಕುಮಾರ್, ನಮ್ಮ ಕ್ಯಾಪ್ಟನ್ಗೆ ಸುವರ್ ಕುಮಾರ್ ಅಂತಾರಾತ, ಸುವರ್ ಕುಮಾರ್ ಅಂತ. ಸೂರ್ಯಕುಮಾರ್ಗೆ ಆ್ಯಂಕರ್ ಮತ್ತೆ ಟ್ರೈ ಮಾಡೋದು, ಇಲ್ಲ ಸೂರ್ಯಕುಮಾರ್ ಅದು ಅಂತ. ಸುವರ್ ಕುಮಾರ್ ಅಂತಾನೆ ಈತ ಹೇಳೋದು. 1998 2010 ತನಕ 2 ವರ್ಷ ಮೊಹಮ್ಮದ್ ಯೂಸುಫ್ ಪಾಕಿಸ್ತಾನದ ಟೀಮಿಗೆ ಕ್ರಿಕೆಟ್ ಆಡಿತ್ತು. ಮೂಲತಃ ಒಬ್ಬ ಕ್ರಿಶ್ಚಿಯನ್. ಪಾಕಿಸ್ತಾನ ಕ್ರಿಕೆಟ್ ಟೀಮ್ ಜಾಯ್ನ್ ಆದ ಕ್ರಿಶ್ಚಿಯನ್ನೇ ಇದ್ದದ್ದು. ಸ್ವಲ್ಪ ಕಾಲ ಕ್ಯಾಪ್ಟನ್ ಆಗಿ, ಬಹುಶಃ ಏಕೈಕ ನಾನ್ ಮುಸ್ಲಿಂ ಕ್ಯಾಪ್ಟನ್ ಆಗಿದ್ದು ಮೊಹಮ್ಮದ್ ಯೂಸುಫ್. ಮುಂಚೆ ಹೆಸರು ಯೂಸುಫ್ ಯೋಹಾನಾ ಅಂತ, ಕ್ರಿಶ್ಚಿಯನ್ ಆಗಿದ್ದಾಗ. ಮತಾಂತರ ಆದ ನಂತರ ಮೊಹಮ್ಮದ್ ಯೂಸುಫ್ ಆಗಿ ಬದಲಾಯಿಸಿಕೊಂಡದ್ದು. 2005 ಕನ್ವರ್ಟ್ ಆದ ಮನುಷ್ಯ. ಸುವರ್ ಕುಮಾರ್ ಅಂತೆ ಇರಲಿ, ಏನು ಹೇಳೋಕ್ಕಾಗುತ್ತೆ ನಾವು ಅವರಲ್ಲಿ ಕೂತ್ಕೊಂಡು ಈಗ ಮಾತಾಡ್ತಾರೆ. ಶಾಹಿದ್ ಅಫ್ರೀದಿ ನೋಡಿ, ಇಷ್ಟೂ ವಿಷಯವನ್ನು ಅನಲೈಸ್ ಮಾಡುವಾಗ ಮೋದಿ ಮೇಲೆ ಸಿಟ್ಟು. ರಾಹುಲ್ ಗಾಂಧಿ ಕರೆಕ್ಟು ಅಂತ, ಮೋದಿ ಸರಿ ಇಲ್ಲ, ರಾಹುಲ್ ಗಾಂಧಿ ಕರೆಕ್ಟ್ ಅಂತ. ಶಾಹಿದ್ ಅಫ್ರೀದಿ, ಭಾರತದಲ್ಲಿ ಸರ್ಕಾರ ಹಿಂದೂ ಮುಸ್ಲಿಂ ಮಾಡುತ್ತಂತೆ. 75 ವರ್ಷಗಳ ಹಿಂದೆ ಹಿಂದೂ ಮುಸ್ಲಿಂ ಅನ್ನೋದು ಯಾರೋ ಮಾಡಿರದೇ ಹೋಗಿದ್ರೆ ಇವತ್ತು ಆ ದೇಶನೇ ಇರ್ತಿರಲಿಲ್ಲ. ಹಿಂದೂ ಮುಸ್ಲಿಂ ಮಾಡಿದ್ದಕ್ಕೆ ಅಲ್ವ ಆ ದೇಶ ಬಂದದ್ದು. ಆ ದೇಶದವರಿಂದ ಹಿಂದೂ ಮುಸ್ಲಿಂ ಮಾಡ್ತಾರೆ ಅಂತ ಹೇಳಿಸಿಕೊಳ್ಳಬೇಕಾದ ಪರಿಸ್ಥಿತಿ ಭಾರತಕ್ಕೆ ಬಂದಿಲ್ಲ. ಮುಂದಿನ ಸುದ್ದಿಗೆ ಹೋಗೋಣ. ಜೈಷ್ ಎ ಮೊಹಮ್ಮದ್ನ ಮೌಲಾನಾ ಮಸೂದ್ ಅಜರ್ ಕುಟುಂಬ ಆಪರೇಷನ್ ಸಿಂಧೂರ್ನಲ್ಲಿ ಏನೇನು ಆಗೋಯ್ತು ಅನ್ನುವುದಕ್ಕೆ ಅದೇ ಜೈಷ್ ಎ ಮೊಹಮ್ಮದ್ನ ಕಮಾಂಡರ್ ಇಲ್ಯಾಸ್ ಕಾಶ್ಮೀರಿ ಬಹಿರಂಗ ಭಾಷಣದಲ್ಲಿ ಸಾಕ್ಷಿ ಕೊಟ್ಟರು. ಸಾಧಿಸಿದ್ದೇನು ಭಾರತ ಆಪರೇಷನ್ ಸಿಂಧೂರದಲ್ಲಿ ಅಂದರೆ, ಯಾವ ಮನುಷ್ಯ ಭಾರತದ ಜೈಲಿನಲ್ಲಿದ್ದಾಗ ಪಾಕಿಸ್ತಾನಿಯರು ಬಂದು ಪ್ಲೇನ್ ಹೈಜಾಕ್ ಮಾಡಿ ಆತನನ್ನು ಬಿಡಿಸ್ಕೊಂಡು ಹೋಗಿದ್ರಲ್ಲ,
ಭಾರತದಿಂದ ಬಿಡುಗಡೆಯಾಗಿ ನಂತರ ಒತ್ತೆಯಾಳುಗಳನ್ನು ಇರಿಸಿಕೊಂಡು ಬಿಡುಗಡೆಯಾಗಿಸಿಕೊಂಡ ಹೋದ ನಂತರ ಆತ ಜೈಷೆ ಮೊಹಮ್ಮದನ್ನು ಸ್ಥಾಪಿಸಿ ಭಾರತದಲ್ಲಿ ಮತ್ತೆ ರಕ್ತ ಹರಿಸದ್ನಲ್ಲ, ಆತನ ಕುಟುಂಬ ನಿರ್ನಾಮ ಆಗಿ ಹೋಯಿತು. ಇಲಿಯಾಸ್ ಕಾಶ್ಮೀರಿ ಭಾಷಣದಲ್ಲಿ ಹೇಳ್ತಾರೆ, ತುಂಡು ತುಂಡಾಗ್ಬಿಟ್ರು ಅವರು ಅಂತ. ಏನಂತ? ತುಂಡು ತುಂಡಾಗಿ ಛಿದ್ರಗೊಳಿಸಿದವು ಭಾರತೀಯ ಸೇನೆ ಮಸೂದ್ ಅಜರ್ ಅವರ ಕುಟುಂಬವನ್ನು ತುಂಡು ತುಂಡಾಗಿ ಛಿದ್ರಗೊಳಿಸಿಬಿಡ್ತು ಭಾರತೀಯ ಸೇನೆ ಅಂತ ಜೈಷೆ ಮೊಹಮ್ಮದ್ನ ಕಮಾಂಡರ್ ಹೇಳೋದು. ಬಹಿರಂಗವಾಗಿ ವೇದಿಕೆ ಮೇಲೆ ಒಪ್ಕೋತಾರೆ ನೋಡಿ ಅವ್ರು, ನಾವು ಟೆರರಿಸಮ್ ಯಾಕೆ ಮಾಡ್ತೀವಿ ಅಂತ. ಗಡಿಯನ್ನು ರಕ್ಷಿಸುವುದಕ್ಕಾಗಿ, ತಮ್ಮ ದೇಶದ ಗಡಿಯನ್ನು ರಕ್ಷಿಸುವುದಕ್ಕಾಗಿ ಟೆರರಿಸಮನ್ನು ಮಾಡ್ತೀವಿ ನಾವು ಅಂತ. ಅದು ಎಲ್ಲೆಲ್ಲಿ? ಕಾಶ್ಮೀರದಲ್ಲಿ ಮಾಡಿದ್ವಿ, ಕಾಬೂಲ್ನಲ್ಲಿ ಮಾಡಿದ್ವಿ, ಕಂದಹಾರ್ನಲ್ಲಿ ಮಾಡಿದ್ವಿ. ವೇದಿಕೆಯ ಮೇಲೆ ನಿಂತ್ಕೊಂಡು ಭಾಷಣದಲ್ಲಿ ಒಪ್ಕೊಳ್ತಾರೆ. ಆ ಬೆನಜೀರ್ ಭುಟ್ಟೋ ಮಗ ಪಾರ್ಲಿಮೆಂಟ್ನಲ್ಲಿ ಮಾತಾಡಿದ್ನಲ್ಲ, ಬಿಲಾವಲ್ ಭುಟ್ಟೋ, कौन रात के अंधेरे में हमला करता है, कौन रात के अंधेरे में हमला करता है. ಅವ್ರಿಗೆ ಯಾರಿಗೂ ಗೊತ್ತಾಗಲಿಲ್ಲ. ಆ 26 ಜನ ಪ್ರವಾಸಿಗರನ್ನು ಕುಟುಂಬದ ಜೊತೆ ಸಂತೋಷವಾಗಿ ಮೆಮೊರಿ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಹೋದಂಥ 26 ಜನರನ್ನು ಧರ್ಮ ಕೇಳಿ ಹೊಡೆದಾಕಿದ್ರಲ್ಲ. ಯಾರಿಗೆ ಯಾವ ರೀತಿ ಉತ್ತರ ಕೊಡಬೇಕು ಅನ್ನೋದು ಭಾರತಕ್ಕೆ ಗೊತ್ತಿತ್ತು, ಉತ್ತರ ಕೊಟ್ಟಿದೆ. ಈಗ ನಿಂತ್ಕೊಂಡು ಕಣ್ಣೀರು ಹಾಕೋದು. ಮೌಲಾನಾ ಮಸೂದ್ ಅಜರ್ ಕುಟುಂಬನ ತುಂಡು ತುಂಡಾಗಿ ಕತ್ತರಿಸ್ಬಿಟ್ರು ಅಂತ. ಏನು ಮಾಡೋಕ್ಕಾಗತ್ತೆ ಅವ್ರನ್ನ? ಭಾರತದ ಸುದ್ದಿ ಕಡೆ ಬರೋಣ. ದೇವಭೂಮಿ ಉತ್ತರಾಖಂಡ್ನಲ್ಲಿ ಫ್ಲ್ಯಾಶ್ ಫ್ಲಡ್ಸ್, ಡೆಹ್ರಾಡೂನ್ನಲ್ಲೇ ಬರ್ತಾ ಇರೋ ದೃಶ್ಯಗಳು ಗಾಬರಿ ಹುಟ್ಟಿಸಂಗಿದ್ದಾವೆ. ತಪಕೇಶ್ವರ ದೇವಸ್ಥಾನ ಒಂದು ಸೇತುವೆ ಕೊಚ್ಚಿ ಹೋಗಿರೋದು ನೋಡ್ತಾ ಇದ್ದೀರಿ. ಆ ಟ್ರ್ಯಾಕ್ಟರ್ನಲ್ಲಿ ಕಾರ್ಮಿಕರವರು 10 ಜನ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಸೇತುವೆ ಮಧ್ಯದಲ್ಲಿ. ಜನ ನೋಡ್ತಾ ಇದ್ದಂಗೆ ಕೊಚ್ಕೊಂಡು ಹೋಗ್ಬಿಟ್ರು. 10 ಜನ ಕಾರ್ಮಿಕರು ನೋಡಿ ಅಲ್ಲಿ ಟ್ರ್ಯಾಕ್ಟರ್ನಲ್ಲಿದ್ದಾರೆ ಅವರು. ಡೆಹ್ರಾಡೂನ್ನಲ್ಲಿ ಫ್ಲಾಶ್ ಫ್ಲಡ್ಸ್, ಮೇಘಸ್ಫೋಟ ಆಯಿತು. ತಮ್ಸಾ ನದಿಯಲ್ಲಿ ಏಕಾಏಕಿ ದೊಡ್ಡ ಪ್ರಳಯ. ಯಮುನಾ ನದಿಗಿರುವ ಅತಿ ದೊಡ್ಡ ಉಪನದಿ ತಮ್ಸಾ. ಮೇಘಸ್ಫೋಟದಿಂದಾಗಿ ನದಿಯ ನೀರು ಅದು ಹೆಂಗೆ ಉಕ್ಕಿ ಬಂತು ಅಂದರೆ, ಮನೆಗಳು, ಫ್ಯಾಕ್ಟ್ರಿಗಳು ನೋಡಿ, ರೆಸ್ಟೋರೆಂಟ್ಗಳು ಏನಂದ್ರೆ ಏನೂ ಉಳಿಲಿಲ್ಲ. ಡೆಹ್ರಾಡೂನ್ನಲ್ಲಾಗಿತ್ತು. NDRF, SDRF, ಸ್ಥಳೀಯ ಪೊಲೀಸರು ರಕ್ಷಣಾ ಕಾರ್ಯಾಚರಣೆಯಲ್ಲಿದ್ದಾರೆ. ರೆಡ್ ಅಲರ್ಟ್ ಇದೆ ಉತ್ತರಾಖಂಡ್ನಲ್ಲಿ. ಪ್ರೇಮ್ನಗರ್, ಡೆಹ್ರಾಡೂನ್ನ ಪ್ರೇಮ್ನಗರದಲ್ಲಿ ಸೇತುವೆ ಕೊಚ್ಕೊಂಡು ಹೋಗಿದೆ. 400 ಜನರನ್ನು ರಕ್ಷಣೆ ಮಾಡಲಾಗಿದೆ. ಎಷ್ಟು ಜನ ಮೃತರಾಗಿದ್ದಾರೆ ಅನ್ನೋದು ಇನ್ನೂ ಲೆಕ್ಕ ಇಲ್ಲ. ಶಾಲೆ ಕಾಲೇಜುಗಳಿಗೆ ರಜೆ. 400 ಜನರನ್ನು ರಕ್ಷಣೆ ಮಾಡಿದ್ದಾರೆ. ತಮ್ಸಾ ನದಿಯ ಪ್ರವಾಹಕ್ಕೆ ದಸರಾ ರಜೆ ಬರ್ತಾ ಇದೆ. ಆ ಕಡೆ ಪ್ರವಾಸದ ಆಲೋಚನೆ ಯಾರಿಗಾದರೂ ಇದ್ದರೆ ಬದ್ರಿ, ಕೇದಾರ ಹೋಗಬೇಕು ಅಂತ ಸದ್ಯಕ್ಕೆ ಪೋಸ್ಟ್ಪೋನ್ ಮಾಡಿ. ಪರಿಸ್ಥಿತಿ ಸರಿ ಇಲ್ಲ. ಉತ್ತರಾಖಂಡ್ನ ಹಿಲ್ ಸ್ಟೇಷನ್ಗಳಲ್ಲೂ ಕೂಡ ಹೀಗೆ ಆಗಿದೆ ಪರಿಸ್ಥಿತಿ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.